ಒಂದು ಅದ್ಭುತ ಪ್ರತಿಭೆಯ ಮನೆ. ಗುರಿ ಇರಬೇಕು ಮತ್ತು ಗುರು ಇರಬೇಕು ಅಂತಾರೆ. ಸೊ ಇದು ಗುರುವಿನ ಮನೆ. ಗುರುವಿನ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗುರು ನನ್ನ ಜೊತೆ ಇದ್ದಾರೆ. ಪ್ರವೀಣ ಸುವರ್ಣ ಅಂತ ಹೆಸರು. ನಂದೀಗ ಅಕ್ಕ ತೀರಿ ಹೋಗಿ 5 ವರ್ಷ ಆಯ್ತು. ಮನೆಯಲ್ಲಿ 1 ವಾರ ಉಪವಾಸ ಎಲ್ಲ ಕುತ್ಕೊಂಡು ಅವಳದು ಚಿನ್ನ ಎಲ್ಲ ಇಟ್ಟು ನನಗೋಸ್ಕರ, ಅಕ್ಕನ ಒಂದು ಋಣ, ಅದಕ್ಕೋಸ್ಕರ ನಾನು ಮದುವೆ ಕೂಡ ಆಗಿಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ಜೀವನವನ್ನು ನಾನು ಕರಾಟೆ ಮಕ್ಕಳಿಗೋಸ್ಕರನೇ ಮುಡಿಪಾಗಿ. ಹುಲ್ಲಿನ ಮನೆ ಇದ್ದದ್ದು. ಇಲ್ಲಿ 80% ಮಕ್ಕಳಿಗೆ ನಾನು ಉಚಿತವಾಗಿ ಕಲಿಸೋದು. ನಾನು ಕಲ್ಸಿದ್ ಮಾತ್ರ 1500 ಮೇಲಾಗಿತ್ತು. ಈಗ ಅವರು ಎಲ್ಲ ಕಲ್ತೆಲ್ಲ ಒಳ್ಳೆ ಪೊಸಿಷನ್ ಅಲ್ಲೆಲ್ಲ ಹೋಗಿ ಏನೆಲ್ಲ ಆಗಿದ್ದಾರೆ. ನನ್ಗೆ ಅಂತ ನಾನು ಯಾವುದು ಲೈಫಲ್ಲಿ ಏನು ಕೂಡ ಇಲ್ಲ, ಖಾಲಿ ಮಕ್ಕಳು ಮನೆ ಅಷ್ಟೇ. ನಮ್ಗೊಂದು ಕರಾಟೆ ತರಗತಿ ಇಲ್ಲ, ಮತ್ತೆ ನಾವು ಅದನ್ನು ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ. ನಾವೀಗ ಎಲ್ಲ ಬಾಡಿಗೆ ಕೊಟ್ಟು ಬೇರೆ ಬೇರೆ ಕ್ಲಾಸಸ್ ಅಲ್ಲೆಲ್ಲ ಇರುದು. ಯಾರಿಗಾದ್ರೂ ಅಪ್ರೋಚ್ ಮಾಡಿದೀರಾ? ಇವಾಗ್ಲೇ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ಗೆ ನಾವೊಂದು 3 ಸರಿ ಭೇಟಿಯಾಗಿ ಅವ್ರಿಗೆ ಹೇಳಿದ್ದೇವೆ. ನನ್ನ ಲೈಫಲ್ಲಿ ತುಂಬಾ ನಮ್ಗೆ ಈಗ ಕಣ್ಣೀರು ಬತ್ತಿ ಹೋದಾಗೆ ಆಗಿದೆ. ನಿಮ್ಮ ಟೀಚರ್ ಆಕ್ಚುಲಿ ನನಗೆ ಹೇಳ್ತಾ ಇದ್ರು, ನಾನು ಮದ್ವೆ ಸಹ ಆಗಿಲ್ಲ ಸರ್, ಮಕ್ಕಳೇ ನನಗೆಲ್ಲ ಅಂತಾರೆ. ಹೇಗೆ ಟ್ರೀಟ್ ಮಾಡ್ತಾರೆ ಅವರು? ಸ್ವಂತ ತಾಯಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದಾರೋಸ್ಕರ. ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗುತ್ತೆ. ಕೇಳಲಿಕ್ಕೂ ತುಂಬಾ ಹೆಮ್ಮೆ ಅನಿಸ್ತದೆ ಸರ್. ನಮ್ದು ಜೀವನ ಸಾರ್ಥಕ ಅಂತ ಅನಿಸ್ತದೆ. ಯಾರಾದ್ರೂ ಒಂದು ಹುಲಿವೇಷ ಟೀಮ್ ತಕೊಂಡ್ ಬಂದು ಕುಣಿಸಿದ್ರೆ 50,000 1 ಲಕ್ಷ ಆಗ್ತಾರೆ. ಬಡ ಮಕ್ಕಳಿಗೆ ನಾವು ಎಲ್ಲಾದ್ರೂ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಅವರು ಒಂದು 5,000 ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಅದು ನಮ್ದು ದುರಂತ ಅಂತಾನೆ ಹೇಳ್ಬೋದು ನಾವು. ಒಂದು ವಾರದಲ್ಲಿ ನಂಗೆ ಬ್ಯಾಂಗ್ಳೂರಿಂದ ಫೋನ್ ಬಂದಿತ್ತು. ಹೀಗೆ ವಿನಯ್ ಸರ್ ಹೇಳಿದ್ರು, ನಿಮ್ಮ ಲೆಟರ್ ನಮ್ಗೆ ತಲುಪಿದೆ, ನಿಮ್ಗೆ ಏನು ಸಹಾಯ ಬೇಕು ಮುಂದಕ್ಕೆ ನಾವೆಲ್ಲ ಮಾಡ್ತೇವಂತ ಹೇಳಿದ್ರು. ನನ್ನ ಜಾಗ ಯಾರು ತುಂಬ್ತಾರ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವೊಂದು ಪ್ರಚಾರಕ್ಕೆ ಎಲ್ಲಿ ಕೂಡ ಹೋಗ್ಲಿಲ್ಲ, ಯಾರ ಹತ್ರನೂ ಹೋಗ್ಲಿಲ್ಲ, ಯಾವುದಕ್ಕೂ ನಾವು ಬೇಡ್ಕೊಂಡು ಹೋಗುದಿಲ್ಲ. ನನಗೆ ಸಿಕ್ಕದಿದ್ದ ನೆರವೆಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ಸಿಗ್ಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಉಡುಪಿಯ ಪರ್ಕಳಕ್ಕೆ ಬಂದಿದ್ದೀವಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಒಂದು ಅದ್ಭುತ ಪ್ರತಿಭೆಯ ಮನೆ. ಗುರಿ ಇರಬೇಕು ಮತ್ತು ಗುರು ಇರಬೇಕು ಅಂತಾರೆ. ಸೊ ಇದು ಗುರುವಿನ ಮನೆ. ಗುರುವಿನ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಯಾರು ಅಂತ ಹೇಳಿ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾದಂತಹ ಒಂದು ನಿವಾಸ ಕಾಣ ಸಿಗುತ್ತೆ. ಜಿಟಿ ಮಳೆ ಅಲ್ಲ, ಜೋರ್ ಮಳೆ ಆಗ್ತಾ ಇದೆ ಉಡುಪಿಯಲ್ಲಿ. ಪರ್ಕಳದಲ್ಲಿ ಅದ್ಭುತವಾದಂತಹ ಒಂದು ವಾತಾವರಣ ಇದೆ. ಸೊ ಇಲ್ಲಿ ನೋಡಬಹುದು ತುಳಸಿ ಕಟ್ಟೆ. ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅವರ ನಿವಾಸಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಸಾಧಕರನ್ನ ಪರಿಚಯಿಸುವಂತಹ ಒಂದು ಪ್ರಯತ್ನ. ಸೊ ಗುರು ನನ್ನ ಜೊತೆ ಇದ್ದಾರೆ. ಪ್ರವೀಣ ಸುವರ್ಣ ಅಂತ ಹೆಸರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೇನೆ ಸರ್. ಅಮೇಜಿಂಗ್. ಓಕೆ, ಬಹಳಷ್ಟು ಜನ ನಮ್ಮಲ್ಲಿ ಬರೀ ರಾಜಕೀಯ ಕಾರ್ಯಕ್ರಮಗಳನ್ನು ನೋಡಿ ಅವ್ರಿಗೂ ಸಾಕಾಗಿರುತ್ತೆ. ಒಂದು ಚೇಂಜ್ ಇರಲಿ ಮತ್ತು ಎಲೆಮರೆ ಕಾಯಿಯಂತೆ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಪರಿಚಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಇದು ನಿಮ್ದೇ ಮನೆನಾ ಹೇಗೆ ಅಂತ? ಇದು ನಮ್ದೇ ಮನೆ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಇದು ತಕೊಂಡೆ 30 ವರ್ಷ ಆಯ್ತು. ಅಂದ್ರೆ ನಮ್ದು ಅಣ್ಣಂದು, ಆದ್ರೆ 30 ವರ್ಷ ಆಯ್ತು ನಾವ್ ಇಲ್ಲಿ ಬಂದೆ. ಅದಕ್ಕಿಂತ ಮೊದ್ಲು ನಾವು ನಮ್ದು ಅಂದ್ರೆ ಹುಲ್ಲಿನ ಮನೆ ಇದ್ದದ್ದು, ಬಡತನ ತುಂಬಾ. ಹಾಗಾಗಿ ಹುಲ್ಲಿನ ಮನೆಯಿಂದ ಮತ್ತೆ ನಾವು ಸ್ವಲ್ಪ ದೊಡ್ಡದಾದ್ಮೇಲೆ ಈ ಕಡೆ ಬಂದ್ವಿ. ನಾನು ಸಣ್ಣ ವಯಸ್ಸಲ್ಲೇ ಕರಾಟೆಯಲ್ಲಿ ಇದ್ದವಳು, ಹಾಗಾಗಿ ಇಲ್ಲಿ ಬಂದ್ವಿ. ವೆಲ್,
ಹುಲ್ಲಿನ ಮನೆಯಿಂದ ಒಂದು ಕಂಪ್ಲೀಟ್ ಮೋಲ್ಡ್ ಮನೆಗೆ ಬರಬೇಕು ಅಂತಂದ್ರೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ಸ್ಟ್ರಗಲ್ ನ ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ಏನಾದ್ರೂ ವ್ಯತ್ಯಾಸ ಇದೆಯಾ ಲೈಫ್ ಅಲ್ಲಿ ಹುಲ್ಲಿನ ಮನೆಗೂ ಮತ್ತು ಮೋಲ್ಡ್ ಮನೆಗೂ? ಇಲ್ಲ, ಅದು ಲೈಫೇ ಚೆನ್ನಾಗಿತ್ತು ಅಂತ ಅನ್ಕೊಳ್ತೇವೆ ನಾವು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ದೊಡ್ಡ ಮನೆಗೂ ಸಣ್ಣ ಮನೆಗೂ, ದೊಡ್ಡ ಮನೆ ಬಂದ್ಮೇಲೆ ನಾವು ತುಂಬಾ ಅಂದ್ರೆ ಆ ತುಂಬಾನೇ ಅಂದ್ರೆ ಕಷ್ಟ ಇದೆ, ಕ್ಲೀನಿಂಗ್ ಅದು ಇದು. ಈಗ ನೋಡಿ ಕರೆಂಟ್ ಬಿಲ್ ಅದು ಇದು ಅಂತ ಎಲ್ಲಾನು ಕಷ್ಟ ಇರುತ್ತೆ. ಹುಲ್ಲಿನ ಮನೆಯಲ್ಲಿ ನಾವು ದೀಪದ ಅಡಿಯಲ್ಲಿ ಆದ್ರೂ ನೆಮ್ಮದಿತ್ತು, ಒಳ್ಳೇದಿತ್ತು, ಖುಷಿ ಇತ್ತು. ಆದ್ರೂ ಈಗ ಎಲ್ಲ ಕಡೆ ನೋಡ್ಬೇಕಾದ್ರೆ ನಾವು ಅಲ್ಲೇ ಇರ್ಲಿಕ್ಕೆ ಆಗುದಿಲ್ಲ. ಈಗ ಬದಲಾವಣೆ ಆಗಿದೆ, ಬದಲಾವಣೆ ನಮಗೂ ಬೇಕು. ಯಾರಾದ್ರೂ ಬರ್ತಾರೆ ಹೋಗ್ತಾರೆ, ಸಣ್ಣ ವಯಸ್ಸಲ್ಲಾದ್ರೂ ನಡೀತಿತ್ತು. ಈಗ ತೊಂದ್ರೆ ಇಲ್ಲ, ಇಲ್ಲಿಗೆ ಬಂದ್ಮೇಲೆ ದೇವ್ರ ದಯೆಯಿಂದ ಚೆನ್ನಾಗಿದ್ದೇವೆ ಅಷ್ಟೇ. ಮತ್ತೆ ವೈಯಕ್ತಿಕವಾಗಿ ಏನು ಹೇಳಿಕೆ ಗೊತ್ತಾಗುದಿಲ್ಲ ಸರ್ ನಂಗೆ. ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಯಾಕೆ ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ. ನನಗ್ ಗೊತ್ತು ನಾನು ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ. ತಮ್ಮ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ ಹೇಗೆ ಶುರುವಾಯಿತು ಈ ಜರ್ನಿ ಅಂತ? ನನ್ನ ಕ್ಷೇತ್ರದ ಬಗ್ಗೆ ಅಂದ್ರೆ ನನ್ಗೆ ಸಣ್ಣ ವಯಸ್ಸಿಂದ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನಂದೀಗ ಅಕ್ಕ ತೀರಿ ಹೋಗಿ 5 ವರ್ಷ ಆಯ್ತು. ಅಕ್ಕ ಸಣ್ಣ ವಯಸ್ಸಲ್ಲೇ ನನ್ಗೊಂದು 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ, ನೀನು ಕ್ರೀಡೆಯಲ್ಲಿ ಇರ್ಬೇಕು, ಸ್ಪೋರ್ಟ್ಸ್ ದೊಡ್ಡ ಪೊಲೀಸ್ ಆಗ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತ ಅದಕ್ಕೆ ನನ್ನನ್ನು ಜಾಸ್ತಿಯಾಗಿ ಇದ್ ಮಾಡಿ ಹುಡುಗರ ತರನೇ ಬೆಳೆಸ್ಬಿಟ್ರು ನನ್ನನ್ನು. ಒಂದು 5ನೇ ತರಗತಿ ಬಂದ ಕೂಡಲೇ ನನ್ನನ್ನು ಕರಾಟೆಗೆ ಹಾಕಿಬಿಟ್ರು. ಯಾಕಂದ್ರೆ ನೀವು ಒಂದು ಚೂರು ಯೋಚನೆ ಮಾಡಿ, ಹುಲ್ಲಿನ ಮನೆಯಲ್ಲಿ ಆ ಕಾಲದಲ್ಲಿ ಕರಾಟೆ ಅಂದ್ರೇನೆ ಹೆಣ್ಣು ಮಕ್ಕಳಿಗೆ ಇಲ್ಲ, ಎಲ್ಲೋ ಅಪರೂಪ ಗಂಡು ಮಕ್ಕಳಿಗೆ ಒಂದೊಂದು ಕ್ಲಾಸ್ ಇತ್ತು ಅಷ್ಟೇ. ಆ ಟೈಮಲ್ಲಿ ನನ್ಗೆ ಮನೆಯಲ್ಲಿ ನೀನು ಕರಾಟೆಗೆ ಹೋದ್ರೆ ಒಂದು ಒಳ್ಳೇದಾಗ್ಬಹುದು ಅಂತ ಅನ್ಕೊಂಡು ಒಂದು ಕ್ಲಾಸಿಗೆ ಹಾಕಿದ್ರು. ಮತ್ತೆ 1 ವರ್ಷದಲ್ಲಿ ನಾನು ಕರಾಟೆ ಡ್ರಾಪ್ ಮಾಡಿದೆ. ಆರೆಂಜ್ ಬೆಲ್ಟ್ ಬಂದ್ಮೇಲೆ ನನ್ಗೆ ಅಷ್ಟು ಆಸಕ್ತಿ ಆಗ್ಲಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇಷ್ಟ ಇತ್ತು, ಅದು ಇದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಮತ್ತೆ ನನ್ಗೆ ಒಂದು 2 ಕಾಂಪಿಟೇಷನ್ ಅಲ್ಲಿ, ಮಕ್ಕಳಲ್ಲ, ಕಾಂಪಿಟೇಷನ್ ಅಲ್ಲಿ ಒಂದು 2-3 ಪ್ರಶಸ್ತಿ ಬಂದ್ ಕೂಡಲೇ ಮತ್ತೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಮತ್ತೆ ಅದನ್ನೇ ಒಂದು ಮುಂದೆ ತಕೊಂಡೋಗಿ ನಂಗೊಂದು ಆಸೆ ಇತ್ತು ಮುಂದಕ್ಕೆ, ನಾನು ಅಂದ್ರೆ ಅಲ್ಲಿ ಮೆಡಲ್ ಹೊಡಿಬೇಕು. ಹೀಗೆ ಮಲೇಷ್ಯಾಕ್ಕೆ ಹೋಗಿ ನಾನು ಗೋಲ್ಡ್ ಮೆಡಲ್ ತಕೊಂಡೆ. ಆದ್ರೂ ನನ್ಗೆ ಅಂದ್ರೆ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ಇನ್ನು ಏನು ಬೇಕು ಇನ್ನು ಏನು ಬೇಕು ಅಂತ ಒಂದು ಆಸೆ. ಮತ್ತೆ ನಮ್ಗೆ ಫೈನಾನ್ಷಿಯಲಿ ತುಂಬಾ ವೀಕ್ ಇತ್ತು. ಯಾಕಂದ್ರೆ ಎಲ್ಲಿ ಕಡೆ ಕರ್ಕೊಂಡು ಹೋದ್ರೆ ನಾವು 100 ಕಡೆ ಸ್ಪಾನ್ಸರ್ಗೆ ಹೋಗುದು, ಲೆಟರ್ ಕೊಡುದು, ಒಳ್ಳೆ ರೆಸ್ಪಾನ್ಸ್, ಬ್ಯಾಡ್ ಗುಡ್ 2 ಕೂಡ ಇತ್ತು. ಮತ್ತೆ ಒಂದೊಂದ್ ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ 1 ವಾರ ಉಪವಾಸ ಎಲ್ಲ ಕುತ್ಕೊಂಡು, ಮತ್ತೆ ಮನೆಯವರು ಏನೋ ಒಂದು, ನನ್ಗೆ ಈಗ್ಲೂ ಒಂದು ನೆನ್ಪು ಬರುದಂದ್ರೆ ನಂದು ಅಕ್ಕ ಎಲ್ಲ ಅವಳದು ಚಿನ್ನ ಎಲ್ಲ ಇಟ್ಟು ನಮ್ಮನ್ನೆಲ್ಲ ಇಂಥದಕ್ಕೆಲ್ಲ ಕಲ್ಸ್ಬೇಕಾದ್ರೆ ಅವರು ಬೀಡಿ ಕೂಡ ಕಟ್ತಿದ್ರು ಅಕ್ಕ ನನ್ಗೋಸ್ಕರ. ಹಗ್ಲು ರಾತ್ರಿ ಬೇರೆ ಕೆಲಸ, ಬೆಳಿಗ್ಗೆ ತನಕ ಕೆಲಸ ಮಾಡಿ ರಾತ್ರಿಗೆ ಬೀಡಿ ಕಟ್ಟಿ ನನ್ನನ್ನೊಂದು ಈ ಸ್ಥಾನಕ್ಕೆ ತಂದು ನಿಲ್ಸಿದ್ದಾರೆ ನನ್ನ ಸಿಸ್ಟರ್. ತುಂಬಾ ಜನಕ್ಕೆ ಅದೃಷ್ಟ ಇರೋದಿಲ್ಲ. ಕೆಲವೊಂದು ಟೈಮಲ್ಲಿ ಆಸಕ್ತಿ ಪ್ರತಿಭೆಯಲ್ಲಿದ್ದರೂ ಮನೆಯವರು ಅದಕ್ಕೆ ಸಾಥ್ ಕೊಡೋದಕ್ಕಾಗೋದಿಲ್ಲ. ಹೇಗೆ ನೆನ್ಪು ಮಾಡ್ಕೋತೀರಿ ಅಕ್ಕನ ತ್ಯಾಗವನ್ನ? ಯಾಕಂದ್ರೆ ಅವರ ಅಕ್ಕ ತೀರಿ ಹೋಗಿ ಈಗ 5 ವರ್ಷ ಆಯ್ತು. ಅವರ ಮಗು ಈಗ ನಾನೇ ನೋಡ್ಕೋತಾ ಇದ್ದೇನೆ. ಅವಳನ್ನಂದ್ರೆ ಶಾಲೆಗೆ, ಎಜುಕೇಶನ್ಗೆ ಎಲ್ಲ ನಾನೇ ಖರ್ಚು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೇನೆ. ಅಕ್ಕನ ಒಂದು ಋಣ, ಮತ್ತೆ ಅವರ ಹೆಸರನ್ನು ನಾನು ಉಳಿಸ್ಕೊಂಡು ಹೋಗ್ಬೇಕೀಗ. ನಾನು ಅವ್ರಿಗೊಂದು ಆಸೆ ಇತ್ತು, ಅದಕ್ಕಾಗಿ ನಾನೀಗ ಅಕ್ಕನ ಋಣ ನೀವು ಕೇಳಿದ್ರಿ, ಅದಕ್ಕೋಸ್ಕರ ನಾನು ಮದುವೆ ಕೂಡ ಆಗಿಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ಜೀವನವನ್ನು ನಾನು ಮಗು ಕರಾಟೆ ಮಕ್ಳಿಗೋಸ್ಕರನೇ ಮುಡಿಪಾಗಿ ಬಿಟ್ಟೆ. ಲೈಫಲ್ಲಿ ಯಾರಾದ್ರೂ ಬಂದ್ರೆ ಇದು ಸಾಧನೆ ಆಗುದಿಲ್ಲ ಅಂತ ಅನ್ಕೊಂಡೆ. ನಾನು ಜೀವನದಲ್ಲಿ ಏನು ಬೇಡ ಅಂತಾನೆ ಹೀಗೆ ಕುತ್ಕೊಂಡ್ಬಿಟ್ಟೆ. ಯಾವತ್ತು ಅನ್ಸಿಲ್ವಾ ಲೈಫಲ್ಲಿ ಒಂದು ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು? ಬೇರೆ ಫ್ಯಾಮಿಲಿಗಳನ್ನ ನೋಡಿದಾಗ ಒಂದು ಕ್ಷಣ ಹಾಗೆ ಫೀಲ್ ಆಗೇ ಆಗ್ತದೆ. ಖಂಡಿತ ಸರ್, ಅನ್ಸಿತ್ತು. ಆದ್ರೆ ನನ್ಗೆ ನಾನ್ ಸ್ವಲ್ಪ ದೊಡ್ಡದಾದ್ಮೇಲೆ, ಅಕ್ಕ ತೀರಿ ಹೋದ್ಮೇಲೆ, ಅದಕ್ಕಿಂತ ಮೊದ್ಲು ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು, ಮನೆ ಜವಾಬ್ದಾರಿ ಬಿತ್ತು. ಹಾಗೆ ಮತ್ತೆ ಕರಾಟೆಯನ್ನೇ ನನ್ನ ಫ್ಯಾಮಿಲಿ ತರ ನಾನು ತಿಳ್ಕೊಂಡ್ಬಿಟ್ಟೆ. ಹಾಗಾಗಿ ನನ್ಗೆ ಬೇರೆ ಏನು ಅಷ್ಟಾಗಿ ಅನ್ಸಿಲ್ಲ ಸರ್. ಯಾರಾದ್ರೂ ಜೊತೆ ಬೇಕು ಅಂದ್ರೆ, ಈಗ ನನ್ನ ಹತ್ರ 2nd ಸ್ಟ್ಯಾಂಡರ್ಡ್ ಇಂದ ಹಿಡಿದು ಡಿಗ್ರಿ ಮುಗಿಸ್ಕೊಂಡು 25 ವರ್ಷದ ಮಕ್ಕಳು ಕೂಡ ಇವಾಗ ಕೂಡ ನನ್ನ ಜೊತೆ ಇದ್ದಾರೆ. 6 ವರ್ಷದಿಂದ 25 ವರ್ಷ ತನಕ ಇರುವ ಮಕ್ಕಳು ನಮ್ ಜೊತೆ ಇದ್ದಾರೆ. ನನ್ನನ್ನು ಬಿಟ್ಟು ಹೋಗ್ಲಿಲ್ಲ, ಈಗ್ಲೂ ಇದ್ದಾರೆ ಅವ್ರ ಸ್ಟೂಡೆಂಟ್. ನಂದು ಸ್ಟೂಡೆಂಟ್ ಮೋರ್ ದೆನ್ ಒಂದು 200-300. ನಾನು ಕಲ್ಸಿದ್ ಮಾತ್ರ 1500 ಮೇಲೆ ಆಗಿರ್ಬೋದು. ಈಗ ಅವರು ಎಲ್ಲ ಕಲ್ತೆಲ್ಲ ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲೆಲ್ಲ ಹೋಗಿ ಏನೆಲ್ಲ ಆಗಿದ್ದಾರೆ. ಅದೌದು.
ಮೊದ್ಲೇ ನಾನಂದ್ರೆ ಒಂದು 8ನೇ ತರಗತಿ ಇರ್ಬೇಕಾದ್ರೆ ಕರಾಟೆ ತರಗತಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ಅದನ್ನೇ ವೃತ್ತಿಯಾಗಿ ನಾನು ಬೇರೆ ಏನು ಕೆಲಸ ಅಂದ್ರೆ ನಂಗೆ ಆಸೆ ಇದ್ದದ್ದು ಪೊಲೀಸ್. ನಾನು SSLC ಮುಗಿಸ್ಬೇಕಾದ್ರೂ ಕೂಡ ನಂಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಂಗೆ ಸೀಟ್ ಆಯ್ತು, ಫ್ರೀ ಸೀಟ್. ಅಶ್ವಿನಿ ಅಕ್ಕುಂಜ್ ಎಲ್ಲ ಇದ್ದಾರೆ, ಅವರು ಸೇರಿದ ಕಾಲೇಜಿಗೆ ಎಲ್ಲ. ನನ್ಗೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಒತ್ತಡ ಇದ್ರಿಂದ ಅಂದ್ರೆ ಮನೆಯವರನ್ನು ಬಿಟ್ಟು ಹೋಗದೆ, ಮತ್ತೆ ಕರಾಟೆ ಇದ್ದು ಸ್ವಲ್ಪ ಹುಚ್ಚಾಗಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟೆ. ಇವತ್ತು ನಾನೊಂದು ಅಂತದೊಂದು ಇದ್ದಿದ್ರೆ ಒಲಿಂಪಿಕ್ಸ್ಗೆ ಬೇರೆ ಕರಾಟೆ ಬಿಟ್ಟು ಬೇರೆ ಇದ್ರಲ್ಲಿ ಹೋಗ್ತಿದ್ದೆ. ಅದು ಬಿಟ್ಟು ಮತ್ತೆ ಪೊಲೀಸ್ ಇಂಟರ್ವ್ಯೂ ಪಾಸ್ ಆಯ್ತು, ಇಂಟರ್ವ್ಯೂಗೆ ಹೋದೆ. ಟ್ರೈನಿಂಗ್ 9 ಮಂತ್ ಅಂತ ಜೀಜಾ ಹರಿ ಸಿಂಗ್ IPS ಅವರೇ ನಮ್ಗೆ ಬ್ಯಾಂಗ್ಳೂರಲ್ಲಿ ಇಂಟರ್ವ್ಯೂ ಮಾಡಿದ್ರು. ಆದ್ರೆ ಅಲ್ಲಿ ಕೂಡ ನಮ್ಗೆ ಏನಾಯ್ತು, ಮತ್ತೆ ನಾನು ಇದನ್ನ ಯಾಕೆ ಬಿಡ್ಬೇಕಂತ ಹಾಗೆ ಮನ್ಸಿಗೆ ಬಂತು. ಮತ್ತೆ ಬೇಡ ಅಂತ ಅನ್ಸ್ತು, ಅಲ್ಲಿಂದ ಬಂದ್ಬಿಟ್ಟೆ. ಅಲ್ಲಿಂದ ಬಂದ್ಮೇಲೆ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ. ಮತ್ತೆ ನನ್ಗೆ ಬೇರೆ ಕಡೆ ನಾನು ಕಾಂಪೀಟ್ ಮಾಡ್ಬೇಕಾದ್ರೆ ನಂಗೆ ಮೆಡಲ್ ತೆಗಿಬೇಕಂತ ಒಂದು ಆಸೆ. ಮತ್ತೆ ಬೇರೆ ಕಡೆ ಹೋದ್ಮೇಲೆ ಯಾರೋ ಒಬ್ಬ ಚಾಂಪಿಯನ್ಶಿಪ್ ಹೊಡಿತಿದ್ದಾನೆ, ಗ್ರ್ಯಾಂಡ್ ಚಾಂಪಿಯನ್. ನನ್ನ ಸ್ಟೂಡೆಂಟ್ ಫಿಮೇಲ್ ಅಲ್ಲಿ ನನ್ನದೇ ಇರ್ಬೇಕು, ಮೇಲ್ ಅಲ್ಲಿ ನನ್ನದೇ ಇರ್ಬೇಕು. ಹಾಗೆ ನನ್ನ ಮನ್ಸಲ್ಲಿ ಬಂತು, ಎಲ್ಲೋದ್ರು ಓವರಾಲ್ ನಾನೇ ತರ್ಬೇಕು. ಅದು ಬಂದ್ ಕೂಡಲೇ ನಾನು ಕ್ಲಾಸ್ ಅನ್ನು ನನ್ನದು ಇಲ್ಲಿ ಪರ್ಕಳ ಗ್ರಾಮೀಣ ಪ್ರದೇಶದ್ದು ಇಲ್ಲಿ 80% ಮಕ್ಕಳಿಗೆ ನಾನು ಉಚಿತವಾಗಿ ಕಲಿಸೋದು, ತಿಂಗಳ ಶುಲ್ಕ ತಕೊಳ್ಳುವುದಿಲ್ಲ, ಫ್ರೀ ಆಗಿ ಕಲಿಸ್ತಾ ಇದ್ದೇನೆ. ಅವರನ್ನೇ ನಾನು ಸ್ವಲ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ ಕನ್ನಡ ಮೀಡಿಯಂ ಕಷ್ಟಪಟ್ಟ ಮಕ್ಕಳು ಸ್ವಲ್ಪ ಸ್ಟ್ರಾಂಗ್, ಹಾಗಾಗಿ ಅವರನ್ನೇ ನಾನು ಸ್ವಲ್ಪ ಮಾಡ್ಕೊಂಡು ಇದೇ 2018 ಇಂದ 2025 ತನಕ 6-7 ವರ್ಷದಿಂದ ಒಂದೇ ಒಂದು ಎಲ್ಲಿ ಮ್ಯಾಚ್ಗೆ ಹೋದ್ರು ಒಂದೇ ಒಂದು ಗ್ರ್ಯಾಂಡ್ ಚಾಂಪಿಯನ್ ಮೇಲ್ ಫಿಮೇಲ್ ಹೊರಗಡೆ ಹೋಗ್ಲಿಕ್ಕೆ ನಮ್ಗೆ ಬಿಡ್ಲಿಲ್ಲ. ಅದ್ ನಾವೇ ಹಿಡ್ಕೊಂಡ್ ಬಂದಿದ್ವಿ. ನಮ್ಗೊಂದು ಖುಷಿ ವಿಷಯ ಅಂದ್ರೆ ನಮ್ಗೆ ಆಲ್ ಇಂಡಿಯಾದಲ್ಲಿ ಮೆಡಲ್ ಆಗ್ಬೇಕು, ಅದು ಆಗುದೇ ಇಲ್ಲ. ಇಂಟರ್ ಯೂನಿವರ್ಸಿಟಿ ಆಲ್ ಇಂಡಿಯಾ ಮೆಡಲ್ ಆಗ್ಬೇಕಂತ ಒಂದು ಆಸೆ ಇತ್ತು ನನ್ನ ಸ್ಟೂಡೆಂಟ್ಗೆ, ಡ್ರೀಮ್ಸ್. ಯಾಕಂದ್ರೆ ನಾನು 6 ವರ್ಷದಿಂದ ಮಂಗಳೂರು ಯೂನಿವರ್ಸಿಟಿ ಕೋಚ್ ಆಗಿ ಹೋಗ್ತಾ ಇದ್ದೇನೆ. ಪ್ರತಿ ವರ್ಷ ಮ್ಯಾಂಗ್ಳೂರು ಯೂನಿವರ್ಸಿಟಿ ಕೋಚ್ ಆಗಿ ಹೋಗ್ತಾ ಇದ್ದೇನೆ. ಆದ್ರೂ ಮೆಡಲ್ ಬರುದಿಲ್ಲ, ಕರ್ನಾಟಕಕ್ಕೆ ಮೆಡಲ್ ಬರುದಿಲ್ಲ. ಈ ಕಡೆ ಈಗ ಹುಬ್ಳಿ ಯೂನಿವರ್ಸಿಟಿ ಇರ್ಬೋದು, ಸ್ಟೇಟ್ ಅಲ್ಲಿ ಯಾವ್ದೆಲ್ಲ ಯೂನಿವರ್ಸಿಟಿ ಇದೆ ಅದೆಲ್ಲ ಏನಿದ್ರು ಹರಿಯಾಣ ಆ ಕಡೆದ್ದೆ, ನಾರ್ತ್ ಇದೆ ಎಲ್ಲ ಮೆಡಲ್ ಹೋಗುದ್ ಬಿಟ್ಟು ನಾವು ಖಾಲಿ ಕೈಯಲ್ಲಿ ಬರ್ತಿದ್ವಿ. ನನ್ಗೆ ಲಾಸ್ಟ್ ಇಯರ್ ಕಳೆದ 2025 ಫೆಬ್ರವರಿ ನನ್ನದೇ ಸ್ಟೂಡೆಂಟ್ ಛಾಯಾ ಅಂತ ನಮ್ಗೆ ಚಿನ್ನದ ಪದಕನೇ ತಂದ್ಬಿಟ್ರು. ಅವಳನ್ನು ಲಾಸ್ಟ್ ಇಯರ್ ಒಳ್ಳೆ ಅದ್ದೂರಿಯಾಗಿ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಅದು ನಮ್ದೊಂದು ಡ್ರೀಮ್ಸ್ ಫುಲ್ಫಿಲ್ ಆಯ್ತು. ಮತ್ತೆ STF ಸ್ಕೂಲ್ ಗೇಮ್ಸ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗವರ್ಮೆಂಟ್ ಅಂಡರ್ ನಡೆಯುವ, ಅದು ಕೂಡ ಅಷ್ಟೇ ಸ್ಟೇಟ್ ಅಲ್ಲಿ ಮಾತ್ರ ನಮ್ಗೆ ಮೆಡಲ್ ತೆಗಿಲಿಕ್ಕೆ ಆಗುದು. ನ್ಯಾಷನಲ್ಗೆ ಹೋದ್ರೆ ನಾರ್ತ್ ಅವರು ರೆಫ್ರೀಸ್ ಇರ್ತಾರೆ, ನಮ್ಮ ಮಕ್ಕಳಿಗೆ ಕರ್ನಾಟಕದ ಮಕ್ಕಳಿಗೆ ಅಂತೂ ಒಂದು ಮೆಡಲ್ ಅಂತೂ ಸಿಗ್ಲಿಕ್ಕೆ ಬಿಡುವುದು ಇಲ್ಲ. ಅದ್ರಲ್ಲಿ ನನ್ನದೇ ಸ್ಟೂಡೆಂಟ್ 2024 ಸ್ನೇಹ H ಕೋಟ್ಯನ್ ಸಿಲ್ವರ್ ಮೆಡಲ್ ತಕೊಂಡ್ ಬಂದು ಡೆಲ್ಲಿಯಲ್ಲಿ. ಅದು 2 ಕೂಡ ಆಸೆ ನೆರವೇರಿತ್ತು ನಮ್ಗೆ. ಅದಕ್ಕೆ ನಾನು ಹೇಳಿದಲ್ಲ, ನನ್ನದು ಲೈಫ್ ಅನ್ನು ನಾನು ಇದಕ್ಕೋಸ್ಕರ ಮುಡಿಪಾಗಿಟ್ಟದ್ದು ಸಾರ್ಥಕ ಆಯ್ತಂತ. ನೋಡಿ, ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಆಕ್ಚುಲಿ ಮಕ್ಕಳು ಸಾಧನೆ ಮಾಡಿದಾಗ ಅವರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಶಿಕ್ಷಕರ ಕಣ್ಣಲ್ಲಿ ಆ ಖುಷಿ ಕಾಣಿಸ್ತದೆ ಅಂತ. ಖಂಡಿತ ಸರ್. ಅಂದ್ರೆ ನಾನು ಹೇಳಿದಲ್ಲ, ಇದಕ್ಕೋಸ್ಕರನೇ ನನ್ನ ಜೀವನವನ್ನು ಇಟ್ಟಿದ್ದೇನೆ. ಹಾಗಾಗಿ ಮಕ್ಕಳ ಸಾಧನೆ ನೋಡಿ, ಈಗ ನೀವ್ ಹೇಳಿದಾಗೆ ನಂಗೆ ಪರ್ಸನಲ್ ಲೈಫ್ ನಂಗೆ ನೆನಪೇ ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ನಿಮ್ಗೆ ಈಗ ಮಕ್ಕಳು ಅವರು ಕಲಿಯುವ ತನಕ, ಎಜುಕೇಶನ್ ಆಗುವ ತನಕ, ಒಂದು ಜಾಬ್ ಆಗುವ ತನಕ ಇರ್ತಾರೆ, ಮತ್ತೆ ನೀನು ಒಂಟಿ ಆಗ್ತೀಯ ಅಂತ. ನಾನು ಅದನ್ನು ಯಾವತ್ತು ತಿಂಕೆ ಮಾಡ್ಲಿಲ್ಲ. ಯಾರಿಲ್ಲದಿದ್ರು ದೇವರಿದ್ದಾರೆ. ನಾನು ಎಷ್ಟು ಧೈರ್ಯವಾಗಿ ಇಷ್ಟು ವರ್ಷ ಬದುಕಿದ್ದೇನೆ, ಇನ್ನು ಮುಂದಕ್ಕೂ ಏನಾದ್ರೂ ಆಗ್ತದೆ ಹಾಗೆ ಅಂತ ಧೈರ್ಯದಲ್ಲೇ ಇದ್ದೇನೆ ಅಷ್ಟೇ. ಮನೆಯೆಲ್ಲ ಹೇಗ್ ನಡೆಸ್ತೀರಿ, ಹೇಗ್ ನಡೆಯುತ್ತೆ ಜೀವನ? ಮನೆಯೆಲ್ಲ ನಮ್ಗಂದ್ರೆ ಈಗ ಅಣ್ಣ ಇದ್ದಾರೆ, ಅಣ್ಣನು ಸ್ವಲ್ಪ ಸಪೋರ್ಟಿಂಗ್ ನಂಗೆ. ಈಗ ಪೇರೆಂಟ್ ನಾನು ಹೇಳ್ಬೇಕಾದ್ರೆ ನಮ್ದು ಅಮ್ಮನವರು ಗದ್ದೆ ಕೆಲಸ ಮಾಡಿ ಹಳ್ಳಿಯವರು, ಅವ್ರಿಗೆ ಶಾಲೆಗೆ ಹೋಗದ ಎಲ್ಲ ಅಮ್ಮ ಅಪ್ಪ ತೀರಿ ಹೋಗಿ 2 ವರ್ಷ ಆಯ್ತು. ಅವರೆಲ್ಲ ಕೂಲಿ ಕೆಲಸ ಮಾಡಿದವ್ರೆ. ಅವ್ರಿಗೆ ಕರಾಟೆ ಅಂದ್ರೇನು, ಸ್ಪೋರ್ಟ್ಸ್ ಅಂದ್ರೇನು, ನಾನು ಎಲ್ಲಿಗೆ ಹೋಗ್ತೇನೆ ಎಲ್ಲಿಗೆ ಬರ್ತೇನೆ ಅದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ಯಾವತ್ತು ನೀನ್ ಅಲ್ಲಿ ಹೋಗ್ಬೇಡ ಅದು ಮಾಡ್ಬೇಡ ಅಂತ ಹೇಳಲೇ ಇಲ್ಲ. ಅಣ್ಣನವರು ಒಬ್ಬ ಅಣ್ಣ ಬೊಂಬೈಯಲ್ಲಿ ಇದ್ದಾರೆ, ತಮ್ಮ ಒಬ್ಬ ಅವರು ಮದ್ವೆಯಾಗಿ ಬೇರೆ ಕಡೆ ಇದ್ದಾರೆ, ಒಂದ್ ಅಣ್ಣ ಇಲ್ಲೇ ಇದ್ದಾರೆ, ಮತ್ತೆ ಇನ್ನೊಬ್ರು ಅಕ್ಕ ಇದ್ದಾರೆ. ಎಲ್ಲರು ನಮ್ಗೆ ಅಂದ್ರೆ ನನ್ಗೆ ಸಪೋರ್ಟ್ ಆಗಿ ನಿಂತ ಮೇಲೆ ನನ್ನ ಮನೆ ಖರ್ಚು ನಂಗೆ ಅಂದ್ರೆ ಬೇರೆ ಸ್ಕೂಲಲ್ಲೆಲ್ಲ ಕ್ಲಾಸಸ್ ಎಲ್ಲ
ಅದರಲ್ಲಿ ಬಂದದನ್ನು ನಾನು ಮನೆ ಖರ್ಚನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನೆ. ಹೇಗೆ ಹೇಗೆ ತಿಂಗಳಿಗೆ ಎಷ್ಟು ಬರುತ್ತೆ? ತಿಂಗಳಿಗೆ ನಾನು ಅಷ್ಟು ಇಷ್ಟ ಅಂತಲ್ಲ ಸರ್, ನಮ್ದೇ ನಾನು ಹೇಳಿದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನನ್ನದು. ಸ್ವಲ್ಪ ಬಂದದೊಂದು 15,000 ಬಂದ್ರೆ ಒಂದು 10,000 ಮನೆಗೆ ಇಟ್ಕೊಂಡ್ರೆ 5,000 ಮಕ್ಳಿಗೆ ಖರ್ಚು ಮಾಡುವಳು ನಾನು. ಹಾಗೆ ನನ್ಗೆ ಅಂತ ನಾನು ಏನು ಮಾಡ್ಕೊಂಡಿಲ್ಲ. ಮಾತ್ರ ನನ್ಗೆ ಅಂತ ನಾನು ಯಾವ್ದು ಲೈಫಲ್ಲಿ ಏನು ಕೂಡ ಇಲ್ಲ, ಖಾಲಿ ಮಕ್ಳು ಮನೆ ಅಷ್ಟೇ. ಓಕೆ ವೀಕ್ಷಕರೇ, ಈ ಕೋಣೆಯಲ್ಲಿ ತುಂಬಾ ಅವಾರ್ಡ್ಗಳಿದೆ, ಅದನ್ನ ಅವರೇ ತೋರಿಸ್ತಾ ಹೋಗ್ತಾರೆ. ಸೊ ಇದು ರೂಮ್ ಆಕ್ಚುಲಿ. ಸೊ ನಮ್ಗೊಂದು ಕರಾಟೆ ತರಗತಿ ಇಲ್ಲ, ಮತ್ತೆ ನಾವು ಅದನ್ನು ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ. ನಾವೀಗ ಎಲ್ಲ ಬಾಡಿಗೆ ಕೊಟ್ಟು ಬೇರೆ ಬೇರೆ ಕ್ಲಾಸಸ್ ಅಲ್ಲೆಲ್ಲ ಇರುದು, ಹಾಗಾಗಿ ಅಲ್ಲಿ ತಕೊಂಡೋಗಿ ಇಡುವ ಹಾಗಿಲ್ಲ. ಇದು ಖಾಲಿ ಒಂದು 2,000 ತನಕದ ಮಾತ್ರ ಇಲ್ಲಿ ಉಂಟು. ಅದ್ರ ನಂತರದ ನಾನು ಎಲ್ಲ ಸ್ಟೂಡೆಂಟ್ ಅವರ ಮನೆಯಲ್ಲೆಲ್ಲ ಇಟ್ಟು ಎಲ್ಲ. ಈಗ ನೆಕ್ಸ್ಟ್ ನಮ್ದು ಕ್ಲಾಸ್ ಡಿಸೆಂಬರ್ ಒಂದು ಕ್ಲಾಸ್ ಆಗ್ಲಿಕ್ಕೆ ಉಂಟು, ಅದ್ರ ನಂತರ ನಾನು ಅಲ್ಲೇ ತಕೊಂಡೋಗಿ ಇಡುವ. ನಮ್ಗೆ ಸಾಧಾರಣ ಲೆಕ್ಕ ಇಲ್ಲ ಸರ್, ನಾನಂದ್ರೆ ಎಲ್ಲ ಕೆಲವೆಲ್ಲ ಹೋದದ್ದೆಲ್ಲ ಅದನ್ನು ಗೋಣಿಗೆ ಹಾಕಿ ಮೇಲೆ ಹಾಕಿ ಇಟ್ಟಿದ್ದೇವೆ. ಇದೆಲ್ಲ ಒಳ್ಳೇದಿದ್ದದನ್ನೆಲ್ಲ ಇಟ್ಟಿದ್ದೇವೆ ಸರ್. ಎಷ್ಟೋ ಸರಿ ನಾನು ಅನ್ಸಿದ್ದೇನ್ ಗೊತ್ತಾ, ನಾನ ಕೆಲವ್ರು ಹೇಳ್ತಾರೆ ಇದೆಲ್ಲ ಇಷ್ಟೆಲ್ಲ ಇದೆ ಅಲ್ಲ, ನಿಂಗೆ ಏನ್ ಸಿಕ್ಕಿತು ಕೇಳ್ಬೇಕಾದ್ರೆ ನಂಗೆ ಅನ್ಸಿದ್ದು ಎಷ್ಟೋ ಸರಿ ನಾನು ಸರ್ಟಿಫಿಕೇಟ್ ಟ್ರೋಫೀಸ್ ಎಲ್ಲ ಬೇಡ, ಗುಜರಿಗೆ ಹಾಕುವ, ನಮ್ಗೆ ಯಾಕೆ ಬೇಕು ಹಾಗೆಲ್ಲ ಮನ್ಸಲ್ಲಿ ಬಂದಿತ್ತು ಎಷ್ಟೋ ಸರಿ. ಯಾಕಂದ್ರೆ ಒಂದು ಪ್ರತಿಭೆಯನ್ನು ಯಾರು ಗುರ್ತಿಸಿಲ್ಲಾದ್ರೆ ಅದ್ರಷ್ಟು ನೋವು ಬೇರೆ ಯಾವುದಿಲ್ಲ. ಅದಕ್ಕೆ ನಾನೀಗ ಯಾಕೆ ಓದಾಡ್ತಿದ್ದೇನಂದ್ರೆ, ನನಗೆ ಆದ ಅನ್ಯಾಯ, ನಂಗೆ ಆದ ನೋವು ನಮ್ಮ ಸ್ಟೂಡೆಂಟ್ ಅವರಿಗೆ ಆಗ್ಬಾರ್ದು. ಈಗ ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಕಡೆ ಎಲ್ಲ ಮಕ್ಕಳ ಹೊರಗಡೆ ಎಲ್ಲ ಸೀರೀಸ್ ಎಲ್ಲ ಆಡ್ತಾರೆ ಫಾರಿನ್ ಅಲ್ಲೆಲ್ಲ, ಆದ್ರೆ ನಮ್ಮ ಮಕ್ಕಳಿಗೆ ವ್ಯವಸ್ಥೆ ಇಲ್ಲ, ಹೋಗ್ಲಿಕ್ಕೆ ಅವಕಾಶ ಉಂಟು, ನಮ್ಗೆ ಕಲಿಸುವಂತದ್ದು ವ್ಯವಸ್ಥೆ ಏನಿಲ್ಲ, ಹಾಗಾಗಿ ತುಂಬಾ ಕಷ್ಟ. ಮತ್ತೆ ಇಲ್ಲೊಂದು ಫೋಟೋ ಇದೆ, ಇಲ್ಲೂ ಕೂಡ ಸಾಕಷ್ಟು ಮೆಡಲ್ ಇದೆ. ಎಷ್ಟು ವರ್ಷದ ಹಿಂದೆ ತೆಗ್ಸಿದ್ದು? ಇದು ಒಂದು 2020. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಸಾಕಷ್ಟು ಅವಾರ್ಡ್ಗಳಿದೆ. ಯಾವೆಲ್ಲ ಕಡೆಗಳಲ್ಲಿ ಲೈಕ್ ತಮ್ಮ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ನ್ಯಾಷನಲ್ ಲೆವೆಲ್? ನಮ್ಗೆ ನ್ಯಾಷನಲ್ ಲೆವೆಲ್ ನಾವು ತುಂಬಾ ಹೈದರಾಬಾದ್, ತೆಲಂಗಾಣ, ಡೆಲ್ಲಿ ಎಲ್ಲಾ ಕಡೆನೂ ಆಡಿದ್ದೇನೆ, ಎಲ್ಲಾ ಕಡೆನೂ ಮೆಡಲ್ ತೆಗ್ದಿದ್ದೇವೆ. ಹಾಗೆ ಮಲೇಷ್ಯಾದಲ್ಲಿ 2014 ಮಲೇಷ್ಯಾದಲ್ಲಿ ಚಿನ್ನದ ಪದಕ ಕೂಡ ಪಡೆದಿದ್ದೇನೆ. ಮತ್ತೆ ಬೇರೆ ಕಡೆ ನಮ್ಗೆ ಹೊರಗಡೆ ಹೋಗುವ ಅವಕಾಶ ಬಂದಾಗ ನಮ್ಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಯ್ತು, ಹೋಗುವಂತ ವ್ಯವಸ್ಥೆ ಕೂಡ ಇರ್ಲಿಲ್ಲ, ಹಾಗಾಗಿ ಅದನ್ನು ಡ್ರಾಪ್ ಮಾಡಿದೆ. ಮತ್ತೆ ನಾನು 2017 ಇಂದ ಮತ್ತೆ ಸ್ಟಾಪ್ ಮಾಡಿದೆ, ಕರಾಟೆ ಆಡುದೇ ಸ್ಟಾಪ್ ಮಾಡಿ, ಅದೇ ಹೇಳಿದಲ್ಲ ಮಕ್ಕಳ ಕಡೆಗೆ ಫೋಕಸ್ ಮಾಡ್ಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದೆ. ಮಕ್ಕಳು ಈಗ ಒಳ್ಳೆ ಹೆಸರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ವೆಲ್ ವೀಕ್ಷಕರೇ, ಈಗ ನಾನು ಹಾಲಿಂದ ರೂಮಿಂದ ಮತ್ತೆ ಹಾಲಿನತ್ತ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಒಬ್ಬ ಮಕ್ಕಳಿಗೆ ಪಾಠ ಹೇಳಿಕೊಡುವಂತಹ ಶಿಕ್ಷಕಿಯ ನಿವಾಸ ಇದು. ಸೊ ತುಂಬಾ ಸಿಂಪಲ್ ಜೀವನ. ಈ ಕಡೆ ನೀವು ನೋಡಬಹುದು ಕಿಚನ್ ಎಲ್ಲ ಇದೆ, ತುಂಬಾ ಸಿಂಪಲ್. ಅಂದ್ರೆ ಅವರಿಗೆ ಅಂತ ಅವ್ರು ಮಾಡ್ಕೊಂಡಿದ್ದು ಏನೂ ಇಲ್ಲ ಪಾಪ, ಎಲ್ಲವೂ ಕೂಡ ಮಕ್ಕಳಿಗೋಸ್ಕರ ಅಂತಾನೆ ಹೇಳಿ ಲೈಫ್ ಅನ್ನ ಮುಡಿಪಾಗಿಟ್ಟಿದ್ದಾರೆ. ನಾನು ಮೇಲ್ಗಡೆ ನೋಡ್ತಾ ಇದ್ದೆ, ಆ ಅವಾರ್ಡ್ಗಳ ಮೇಲೆ ನೀರು ತೊಟ್ಟಿಕ್ಕಿದ್ರೆ ಅದ್ರ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಅದು ಎಷ್ಟೋ ಬಾರಿ ಅದು ಫೀಲ್ ಆಗಿರುತ್ತೆ. ಆಕ್ಚುಲಿ ಅದರ ಶ್ರಮ ಇರುವಂತವ್ರಿಗೆ ಮಾತ್ರ ಅದರ ನೋವು ಗೊತ್ತಿರುತ್ತೆ. ಫೀಲ್ ಆಗುತ್ತೆ ಯಾವತ್ತಾದ್ರೂ ಅವಾರ್ಡ್ ಮೇಲೆ ನೀರು ಬಿದ್ದಾಗ, ನಮ್ ಶ್ರಮಕ್ಕೂ ಹೀಗೆ ಆಗ್ತಿದೆಯಲ್ಲ ಅಂತ? ಖಂಡಿತ ಸರ್, ಯಾಕಂದ್ರೆ ನಾವು ಎಷ್ಟೋ ಸರಿ, ಈಗ ನಾನು ಇತ್ತೀಚೆಗೆ ಅದೇ ಹೇಳಿದಲ್ಲ, ಒಂದು 5 ವರ್ಷದಿಂದ ಅಂತ ದೊಡ್ಡ ದೊಡ್ಡ ನಂಗೆ ಟ್ರೋಫಿ ಸಿಕ್ಕಿದಾಗ ಯಾರ್ದಾದ್ರೂ ಸ್ಟೂಡೆಂಟ್ಗೆ ಇಲ್ಲದ್ರೆ ನಮ್ಮ ಕರಾಟೆ ಕ್ಲಾಸ್ ಇರುವ ಸ್ಕೂಲಿಗೆ ಕೊಟ್ಟು ಬಿಡುದು, ಮನೆಗೆ ತಂದು ಕೂಡ ನಮ್ಗೆ ಅದು ಫೀಲ್ ಅಂದ್ರೆ ಅಯ್ಯೋ ಬೇಡ, ಯಾಕೆ ಸಾಕಾಗಿದೆ, ತಂದು ಮನೆಯಲ್ಲಿ ಇಟ್ಕೊಳ್ಳೋಕ್ಕಿಂತ 4 ಜನರಿಗೆ ಗೊತ್ತಿಲ್ಲ, ಮನೇಲಿ ಇಟ್ಕೊ, ಯಾರಾದ್ರೂ ಬಂದಾಗ ಮಾತ್ರ ಅವ್ರು ನೋಡ್ತಾರೆ ಬಿಟ್ಟು ನಾವು ಹೇಳ್ಕೊಂಡು ಹೋಗುದಿಲ್ಲ. ಅದೇ ಒಂದು ಬೇಜಾರು, ಯಾರು ಗುರ್ತಿಸಿಲ್ಲ ಅಂತ ಒಂದು ಮನ್ಸಲ್ಲಿ ನೋವಿದೆ. ಯಾಕಂದ್ರೆ ಹೆಣ್ಣು ಹುಡುಗಿ ಇರ್ಬೋದು, ಮತ್ತೆ ನಮ್ಗೆ ಬ್ಯಾಕ್ ಸಪೋರ್ಟ್ ಇಲ್ಲದೆ ಇರ್ಬೋದು ಸರ್. ಯಾಕಂದ್ರೆ ನಾನು ಒಂದೇ ಸಿಂಗಲ್ ಲೇಡಿಯಾಗಿ ನಾನು ಇದನ್ನು ಫೇಸ್ ಮಾಡ್ಕೊಂಡ್ ಬಂದವರು. ನಾನೀಗ ನಮ್ದು ಸರ್ ಇರ್ಬೋದು, ಯಾರೇ ಇರ್ಬೋದು, ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಪ್ರವೀಣ್ ಕುಮಾರ್ ಸರ್, ಅವ್ರು ನಂಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಅಂದ್ರೆ ಅವರಿಂದ ನಾನು ಇಷ್ಟು ವರ್ಷ ಒಂದು 25 ವರ್ಷ ಕರಾಟೆ ಜರ್ನಿಯಲ್ಲಿ ಅವರಿಂದ ನಾನು ಬಂದೆ. ಮತ್ತೆ ನಮ್ದು ಗುರುಗಳು ಆನಂದ್ ದೇವಡಿಗ, ಮತ್ತೆಲ್ಲ ನಮ್ದು ಕರಾಟೆ ಸರ್, ಮತ್ತೆ ಇತ್ತೀಚೆಗೆ ನಮ್ದು ಶಿವಮೊಗ್ಗ
ವಿನೋದ್ ಸರ್ ಅಂತ ಇದ್ದಾರೆ, ಕರಾಟೆ ಅವರೇ. ನಾವು ಮೊನ್ನೆ ಶಿವಮೊಗ್ಗ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಹೋಗಿ ಬಂದ್ವಿ. ಅಲ್ಲಿ ಕೂಡ ನೇಪಾಳ, ಶ್ರೀಲಂಕಾ ಸುಮಾರು ಕಂಟ್ರೀಸ್ ಎಲ್ಲ ಬಂದಿತ್ತು. ನಮ್ದು ಮಕ್ಳು ಕೂಡ ಒಳ್ಳೆ ಪ್ರಥಮ ಸ್ಥಾನ ಎಲ್ಲ ಪಡೆದೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು ನಂಗೆ ಫುಲ್ ಒಂದು 2-3 ವರ್ಷದಿಂದ ಬ್ಯಾಕ್ ಸಪೋರ್ಟ್ ಎಲ್ಲ ನಿಂತಿದ್ದಾರೆ ವಿನೋದ್ ಸರ್. ಮತ್ತೆ ಇದ್ದಾರೆ. ಹಾಗಾಗಿ ನಮ್ಗೆ ಫೈನಾನ್ಷಿಯಲಿ ಆಗಿ ನಮ್ಗೆ ಮುಖ್ಯವಾಗಿ ಏನ್ ಬೇಕು, ಯಾರಾದ್ರೂ ನಾನು ಇದ್ದೇನಂತ ಬಾಯಲ್ಲಿ ಹೇಳುವವರ್ಕಿಂತ ನಿಮ್ ಜೊತೆ ನಾನು ಇರ್ತೇನೆ ಅಂತ ಯಾರಾದ್ರೂ ಬರುವವರಿದ್ರೆ ನಮ್ಗೆ ಹೆಲ್ಪ್ ಆಗ್ತಿತ್ತು. ನಮ್ಗೆ ಅದು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ನಮ್ ಜೊತೆ ನನ್ಗೆ ಬ್ಯಾಕ್ ಸಪೋರ್ಟ್ ಯಾರು ಬೇಕು ಅಂತ ನಮ್ಗೆ ಅನಿಸ್ತಾ ಇತ್ತು. ಯಾರು ಸಿಕ್ಕಿಲ್ಲ. ನಾವು ಮತ್ತೊಂದು ರಾಜಕೀಯವಾಗಿ ನಾನು ಎಲ್ಲಿ ಕೂಡ ಹೋಗ್ತೇನೆ. ನಮ್ಗೀಗ ತುಂಬಾ ಜನ ವೈಯಕ್ತಿಕವಾಗಿ ನಾನೀಗ ಹೋಗ್ಬೇಕಾದ್ರೆ ನಾನು ಹೀಗೆ ಹೇಳಿದ್ರೆ ಮಕ್ಳಿಗೆ ಒಂದು ಮಗುವಿಗೆ ನಿಮ್ ಖರ್ಚು ಕೊಡಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಕೊಡ್ತಾರೆ. ಆದ್ರೆ ರಾಜಕೀಯದವ್ರ ಹತ್ರ ನಾನು ಸ್ವಲ್ಪ ಕಮ್ಮಿ ಸರ್, ಯಾವ್ದಕ್ಕೂ ಹೋಗಿ. ನಾನೀಗ ನಮ್ದು ಅಲ್ಲಿ ಕ್ಲಾಸ್ ಕಟ್ಬೇಕಂತ ಒಂದು ಜಾಗದ್ದು ಇದು ಮಾಡಿದ್ದೇವೆ. ಒಂದು ಜಯಕರ್ ಪೂಜಾರಿ ಅವರು ನಮ್ದು ಪೇರೆಂಟ್ ಅವರು, ಅವರೊಂದು ನಮ್ಗೆ 5 ಸೆನ್ಸ್ ಜಾಗ ದಾನವಾಗಿ ಕೊಟ್ಟಿದ್ದಾರೆ 30 ಲಕ್ಷದ್ದು. ಅಲ್ಲಿ ನಾವೀಗ ಕ್ಲಾಸ್ ಕಟ್ಟಡ ಒಂದು ಕಟ್ಬೇಕಂತ ಕೆಸರು ಕಲ್ಲು ಹಾಕಿ 4 ವರ್ಷ ಆಯ್ತು ಸರ್. ಅದಕ್ಕೆ ನಮ್ಗೆ ಮುಂದೋಗ್ಲಿಕ್ಕೆ ಈಗ ಇವನ್ ನಾನು ಗೌರ್ಮೆಂಟಿಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು 3-4 ಸರಿ ಲೆಟ್ರ್ ಕೊಟ್ಟು, ಉಡುಪಿಯಲ್ಲಿ ಅವರನ್ನು ಕಾದು ಎಲ್ಲ ಲೆಟ್ರ್ ಕೊಟ್ಟು ಎಲ್ಲ ತುಂಬಾನೇ ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಪಡ್ಲಿಕ್ಕೆ ಆಗ್ತದೆ ಅಷ್ಟು ನಾನು ಇದು ಮಾಡಿದ್ದೇನೆ. ಆದ್ರೆ ನಮ್ಗೆ ಯಾರು ಅಷ್ಟು ಸಪೋರ್ಟೇ ಮಾಡ್ಲಿಲ್ಲ. ಅದು ಹಾಗೆ ಉಂಟು. ಈಗ ನಮ್ಗದ್ದು ಡಿಸೆಂಬರ್ ಒಳಗಡೆ ಮಕ್ಳಿಗೆ ಒಂದು ಸಣ್ಣ ಕ್ಲಾಸ್ ಆದ್ರೂ ಕಟ್ಬೇಕಂತ ಒಂದು ಆಸೆ. ಈಗ ಪ್ರಾಕ್ಟೀಸ್ ಇಷ್ಟು ಮಕ್ಳಿದ್ದಾರೆ, ಪ್ರಾಕ್ಟೀಸಿಗೆ ಜಾಗ ಇಲ್ಲ. ನಾವೀಗ ಒಂದು ಡಾನ್ಸ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೇವೆ ಪ್ರಾಕ್ಟೀಸ್. ಅಲ್ಲಿ ಪಾಪ ನಮ್ಮಿಂದ ಅವರಿಗೂ ಪ್ರಾಬ್ಲಮ್ ಆಗ್ತಾ ಉಂಟು. ಅವ್ರದ್ದು ಡ್ಯಾನ್ಸ್ ಡೈಲಿ ಇರುತ್ತೆ, ನಮ್ಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಮಕ್ಳು ಏನ್ ಮಾಡ್ತಾರೆ, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಜಾಗದ ಅಭಾವದಿಂದ. ಹಾಗಾಗಿ ಅದೊಂದು ಬೇಕಂತ ನಂಗೊಂದು ಆಸೆ ಈಗ. ನೋಡಿ ವೀಕ್ಷಕರೇ, ಒಬ್ಬ ನಿಸ್ವಾರ್ಥ ವ್ಯಕ್ತಿತ್ವ. ಲೈಕ್ ನನಗೆ ಮನೆ ಕಟ್ಟಿಸ್ಕೊಡಿ, ನಾನು ಇರೋಕ್ ಒಂದ್ ಒಳ್ಳೆ ಮನೆ ಬೇಕು ಅಂತೇನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ನನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಒಂದೊಳ್ಳೆ ಜಾಗ ಬೇಕು, ಆ ಜಾಗದಲ್ಲಿ ಒಂದೊಳ್ಳೆ ಕಟ್ಟಡ ಆಗ್ಬೇಕು. ಇನ್ಫ್ಯಾಕ್ಟ್ ಜಾಗ ದಾನ ಮಾಡಿದ್ದಾರೆ. ಅನೇಕರು ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಿ. ಇನ್ಫ್ಯಾಕ್ಟ್ ಸಾಧ್ಯ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ರೀಚ್ ಮಾಡುವಂತಹ ಒಂದು ಪ್ರಯತ್ನ ಮಾಡೋಣ. ಅಲ್ಲ, ನನ್ನ ಪ್ರಶ್ನೆ ಇದು, ನೀವು ಮನೆ ಮಾಡ್ಕೊಳ್ಬೇಕು, ಸಂಸಾರ ಕಟ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ವಿದ್ಯಾರ್ಥಿಗಳಿಗೊಂದು ಸೂರು ಬೇಕು, ಅಲ್ಲೇ ಒಂದು ಕಟ್ಟಡ ಕಟ್ಟಿ ಅವ್ರಿಗೆ ಕಲಿಸ್ಬೇಕು ಅನ್ನೋದು ಯಾಕೆ ಅಂತ, ಆ ಕಾಳಜಿ ಯಾಕೆ? ಯಾಕಂದ್ರೆ ಸರ್, ನಾನು ಮೊದ್ಲಿಂದ ಹೇಳಿದ್ದೇನೆ, ಕರಾಟೆ ಅಂದ್ರೆ ನಂಗೆ ಜೀವ. ಅದನ್ ಬಿಟ್ಟು ನಾವಿಲ್ಲ. ಈಗ 5 ವರ್ಷದಿಂದ ನಮ್ದು ತುಂಬಾ ಮಕ್ಳು, ಬಡ ಮಕ್ಳು ತುಂಬಾ ಪ್ರಾಕ್ಟೀಸ್ ಮಾಡಿ ಸ್ಟೇಟ್. ಈಗ ಪ್ರಣೂಷ್ ಅಂತ, ನಾನೀಗ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತಿದ್ದೆ. ಪ್ರಣೂಷ್ ಅಂತ, ಅವಳು 6 ವರ್ಷ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಸಾರ್ವಜನಿಕ ಶಿಕ್ಷಣ ಇಲಾಖೆದಲ್ಲಿ 6 ವರ್ಷ. ಆ ಮಕ್ಳನ್ನು ಯಾರು ಗುರ್ತಿಸಿಲ್ಲ. ಆ ಮಕ್ಳಿಗೂ ಏನೋ ನನ್ಗೆ ತೆಗ್ಸಿಕೊಳ್ಲಿಕ್ಕೆ ಆಗ್ಲಿಲ್ಲ. ಸ್ನೇಹ ಅಂತ ಹೇಳಿದ್ದೇನೆ. ಸ್ನೇಹ ಅಂದ್ರೆ ಅವಳು ಒಂದು 4 ಮನೆ ಕೆಲಸ ಮಾಡೋ ಒಂದು ಹೆಂಗಸಿನ ಮಗು. ಅವರ ಮನೆ ನೋಡಿದ್ರೆ, ಅವ್ರು ಇವತ್ತು ಬರ್ತಾ ಇದ್ದಾರೆ, ಮನೆ ನೋಡಿದ್ರೆ ನಿಮ್ಗೂ ತುಂಬಾ ಬೇಜಾರಾಗ್ಬೋದು. ಆ ಮಗುವೇ ನ್ಯಾಷನಲ್ ಲೆವೆಲ್ ಅಲ್ಲಿ ಸಿಲ್ವರ್ ಮೆಡಲ್ ತೆಗ್ದದ್ದು. ಅಂತ ಮಕ್ಳಿಗೆ ನಾವು ಏನ್ ಮಾಡ್ಬೇಕಂದ್ರೆ, ಈಗ ಪ್ರಾಕ್ಟೀಸ್ಗೆ ನಾವು ನೋಡಿ ಎಲ್ಲೋ ಕ್ಲಾಸ್ ಅಲ್ಲಿ ಒಂದು ಐಟಮ್ ಮಾಡುವಾಗೆಲ್ಲ ಅವ್ರದ್ದು ಟೈಮ್ ಇಷ್ಟೇ ನಾವು ಮಾಡ್ಬೇಕು, ಅರ್ಧ ಗಂಟೆ ಮಾಡ್ಬೇಕು, 1 ಗಂಟೆ ಮಾಡ್ಬೇಕು, ಬೇಗ ಹೋಗ್ಬೇಕು ಅಂತದೆಲ್ಲ ಸಿಚುವೇಶನ್ ನಮ್ಗೆ ಈ ಕ್ಲಾಸ್ ಅಲ್ಲೆಲ್ಲ ಆಗ್ತಾ ಉಂಟು. ನಮ್ಗೆ ಈಗ ಬೆಳಿಗ್ಗೆ ಹೋಗಿ ಪ್ರಾಕ್ಟೀಸ್ ಮಾಡುವಂದ್ರೆ ಅಲ್ಲಿ ಓನರ್ ಬಂದು ಹೇಳ್ತಾರೆ, ನಮ್ಗೆ ಇಲ್ಲಿ ಕೆಳಗಿದ್ದವರಿಗೆ ಶಬ್ದ ಬರ್ತದೆ, ನೀವು ಅಷ್ಟು ಬೇಗ ಬರ್ಬೇಡಿ. ರಾತ್ರಿ ಮಾಡುವಂದ್ರೆ ಇಷ್ಟು ಗಂಟೆ ಒಳಗಡೆ ಹೋಗ್ಬೇಕು. ಅದೆಲ್ಲ ತುಂಬಾ ಸಮಸ್ಯೆ ಉಂಟು. ಹಾಗಾಗಿ ನಮ್ಗೊಂದು ಕ್ಲಾಸ್, ನಮ್ಮದೇ ಅಂತ ಒಂದು ಕ್ಲಾಸ್ ಇದ್ರೆ ನಮ್ಮ ಮಕ್ಳು ಇನ್ನಷ್ಟು ಜಾಸ್ತಿ ಬೆಳಿಬಹುದು, ನಾವು ಇನ್ನಷ್ಟು ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರಗೆ ತರ್ಬೋದಂತ ಒಂದು ಆಸೆ ಅಷ್ಟೇ. ನಂದೊಂದು ಕನ್ಸು ಕೂಡ ಅಷ್ಟೇ, ಒಂದು ಸ್ವಂತ ಕರೆಕ್ಟ್. ನಾವು ಮೊದ್ಲು ಹಾಕಿದ್ದು ಕಟ್ಟಡದ್ದು ದೊಡ್ಡ ಕಟ್ಟಡ ಮಾಡುವ, ಅದ್ರಲ್ಲೇ ಮಕ್ಳಿಗೆ ಜಿಮ್ ಇದ್ದು ಏನಾದ್ರು ಮಾಡುವ ಅಂತ. ದೊಡ್ಡ ಕಟ್ಟಡಕ್ಕೆ ಯಾರು ಮನಸ್ಸು ಮಾಡ್ಲಿಲ್ಲ. ಕೊನೆ ಪಕ್ಷ ಒಂದು ಸಣ್ಣದಾದ್ರೂ ಮಕ್ಳಿಗೆ ಮಾಡುವಂತ ಈಗ ಒಂದು ಕನ್ಸನ್ನು ಕಟ್ಕೊಂಡಿದ್ದೇವೆ. ನಾರಾಯಣ್ ಗುರು ಅವರನ್ನು ಪ್ರತಿನಿತ್ಯ ಪೂಜೆ ಮಾಡ್ತೀರಿ ಅಂತ? ಯಾಕಂದ್ರೆ ನಮ್ದು ಅಣ್ಣ ಮುಂಬೈಯಲ್ಲಿದ್ದಾರೆ, ಅವರೇ ತಂದದ್ದು. ಇವತ್ತು ಸಂಕಷ್ಟಿ, ಅವರಿಗೂ ನಾನು ಬೇಡ್ಕೊಂಡು ಇವತ್ತು ನಾನು ಹೇಳಿದ್ದೇನೆ, ನಮ್ದು ಇವತ್ತಿದ್ದು ಕೆಲಸ ಒಳ್ಳೇದಾಗ್ಲಿ ಅಂತ. ಅದಕ್ಕೆ ನಾನು ದೇವ್ರನ್ನ ತುಂಬಾ ನಂಬ್ತೇನೆ, ತುಂಬಾ ಅಂದ್ರೆ ತುಂಬಾ ನಂಬ್ತೇನೆ. ಬೆಳಿಗ್ಗೆ ದೇವಸ್ಥಾನ ಕೂಡ ಹೋಗಿ ಬಂದ್ವಿ.
ಓಕೆ ಓಕೆ, ಬನ್ನಿ ವೀಕ್ಷಕರೇ, ಇಲ್ಲೇ ಹಾಲಲ್ಲೇ ಒಂದು ಸಣ್ಣದಾಗಿ ದೇವರ ಕೋಣೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ದೇವರ ಕೋಣೆಯನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಇದು ದೇವರ ಕೋಣೆ. ದೇವ್ರು ನಿಜವಾಗ್ಲೂ ಕೈ ಹಿಡಿತಾನ ಅಂತ? ಒಂದೊಂದ್ಸರಿ ಇಲ್ಲ ಅನ್ಸತ್ತೆ ನಮ್ಗೆ, ಒಂದೊಂದ್ಸರಿ ತಡ ಆದ್ರೂ ಕೂಡ ಕೊನೆ ಪಕ್ಷದಲ್ಲಿ ಕೈ ಹಿಡಿಬಹುದೇನೋ ಅನ್ಸುತ್ತೆ. ಯಾಕಂದ್ರೆ ನಾವು ಇವತ್ತು ತನಕ ನಿಮ್ಗೆ ಗೊತ್ತಿದೆ, ಕೊರಗಜ್ಜ ದೇವ್ರಂದ್ರೆ ನೀವು ಕೇಳಿರ್ತೀರಾ. ನಾವು ಎಲ್ಲಿ ಹೋದ್ರು ಕೂಡ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗದೆ ನಾನು ಮಕ್ಕಳನ್ನ ಕಾಂಪಿಟೇಷನ್ ಕರ್ಕೊಂಡು ಹೋಗುದಿಲ್ಲ. ನಾನು ಹೋಗಿ ಮತ್ತೆ ನಮ್ದು ಗ್ರಾಮ ದೇವರು ದುರ್ಗಾ ಪರಮೇಶ್ವರಿ ಆಗ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ಸುತ್ತ ನೋಡ್ಲಿಕ್ಕೆ ಹೋದ್ರೆ ಮಹಾಲಿಂಗೇಶ್ವರ ದೇವರು, ದುರ್ಗಾ ಪರಮೇಶ್ವರಿ, ಇಲ್ಲಿ ಬೊಬ್ಬರಿಯ ದೇವರು, ಬಬ್ಬು ದೇವರು, ನಮ್ಗೆ ಸುತ್ತ ನಾವು ತಿರ್ಗಿದ್ರೆ ಉಂಟಲ್ಲ ಎಲ್ಲ ದೇವರು ನಮ್ಗೆ ಆಶೀರ್ವಾದ ಉಂಟು. ಆದ್ರೆ ಅದೇ ದೇವರು ಕೊಟ್ರು ಪೂಜಾರಿ ಕೊಡುದಿಲ್ಲ, ಹಾಗೆ ಆಗಿದೆ ನಮ್ದು. ಅಂದ್ರೆ ದೇವರು ಆಶೀರ್ವಾದ ನಮ್ಗೆ ಮಾಡಿದ್ದಾರೆ. ನಮ್ಗೆ ಇವತ್ ತನಕ ನಮ್ದು ಹೆಸರಿಗಾಗ್ಲಿ ಯಾವ್ದಕ್ಕೂ ಒಂದು ಕಲಂಕ ಬರ್ಲಿಲ್ಲ. ಆದ್ರೆ ನಮ್ಗೆ ಈಗ ಯಾವ್ದೋ ಈ ರೂಪದಲ್ಲಾದ್ರೂ ಗೊತ್ತಿಲ್ಲ, ಇನ್ನು ಮುಂದಕ್ಕೆ ಏನಾಗುತ್ತೋ ನಮ್ಗೂ ಗೊತ್ತಿಲ್ಲ. 2025 ಎಲ್ಲರೂ ಹೇಳ್ತಿದ್ದಾರೆ ನಿಂದು ಲಕ್ ಚೇಂಜ್ ಆಗತ್ತಂತ ಹೇಳ್ತಿದ್ದಾರೆ. ಇರ್ಬಹುದು ಅನ್ಸುತ್ತೆ ನಂಗೆ. ಓಕೆ ವೀಕ್ಷಕರೇ, ಈಗ ನಿಮ್ಮನ್ನ ನೇರವಾಗಿ ಕರಾಟೆ ಕ್ಲಾಸ್ ನಡೆಯುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ತು ಜಾಗ ನಿಗದಿಯಾಗಿರುವಂತಹ ಒಂದು ಪ್ರದೇಶ ಇದೆ, ಸೊ ಅಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಹೋಗೋಣ ಅಲ್ವಾ ನಾವು ಕರಾಟೆ ಕ್ಲಾಸಿಗೆ? ಓಕೆ, ಲೆಟ್ಸ್ ಫಾಲೋ ಅಸ್. ಓಕೆ ವೀಕ್ಷಕರೇ, ನಾವೀಗ ಜಾಗದ ಹತ್ರ ಬಂದಿದ್ದೀವಿ. ಅಂದ್ರೆ ದಾನ ಮಾಡಿರುವಂತಹ ಜಾಗ ಅನ್ನುವಂಥದ್ದನ್ನ ಸುವರ್ಣ ಅವ್ರು ಏನ್ ಹೇಳ್ತಾ ಇದ್ರು, ಸೊ ಇದೇ ಜಾಗ ಅದು. ಸರಿಸುಮಾರು ಒಂದು 5 ಸೆಂಟ್ ಜಾಗ ಇದೆ ಅಂತ ಹೇಳ್ತಿದ್ರು. ಎಷ್ಟು ಖರ್ಚಾಗಬಹುದು ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗೋದಕ್ಕೆ ಅಂತ? ಅಂದ್ರೆ ಮೊದ್ಲಾದ್ರೆ ಸ್ವಲ್ಪ ಮಕ್ಳಿಗೆ ದೊಡ್ಡದು ಮಾಡಿ ಒಂದು 40 ಲಕ್ಷ ಅಂತ ಹಾಕಿದ್ದು. ಮತ್ತೆ ಈಗ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬರೋದಕ್ಕೆ ನಾವೊಂದು 20 ಲಕ್ಷ ಒಳಗಡೆ ಫಿನಿಶ್ ಮಾಡಿ ಬಿಡುವ ಅಂತೆಲ್ಲ ಚಂದ ಮಾಡಿ ಮಾಡುವ ಅಂತ ಉಂಟು. ಎಲ್ಲ ಕರೆಕ್ಟ್ ಆಗಿ. ಲೈಕ್ ಯಾವ ತರ ಕಟ್ಟಡ ಬೇಕು ನಿಮಗೆ ಅಂತ, ಹೇಗಿರುತ್ತೆ ಅದು, ಅದರ ಸ್ಟ್ರಕ್ಚರ್ ಏನು ಅಂತ? ನಾವೀಗ ಸದ್ಯಕ್ಕೆ ನಮ್ಗೆ ಪ್ರಾಕ್ಟೀಸಿಗೆ ಮಾತ್ರ ಜಾಗ ಬೇಕಾಗಿತ್ತು. ಹಾಗಾಗಿ ಅರ್ಧ ಗೋಡೆ ಕಟ್ಟಿ ಮತ್ತೆ ಫುಲ್ ತಗಡೆಲ್ಲ ಹಾಕಿ ಒಳಗಡೆ ಎಲ್ಲ POP ಒಳಗಡೆ ಚಂದ ಆದ್ರೆ ಸಾಕು ಮಕ್ಳಿಗೆ. ಅಂದ್ರೆ ಜಾಗ ಬೇಕಷ್ಟೇ ನಮ್ಗೆ, ಎಲ್ಲ ಕವರ್ ಮಾಡ್ಬೇಕಂತ ಫುಲ್ ಸುತ್ತ. ನಾವು ಯಾವ್ದು ಜಾಗ ಸ್ವಲ್ಪ ಕೂಡ ವೇಸ್ಟ್ ಆಗ್ಬಾರ್ದಂತ ನಮ್ಗೆ. ಎಷ್ಟು ಜಾಗದಲ್ಲಿ ಆಗ್ತದ ಮಾಡ್ಲಿಕ್ಕೆ ಅಂತ? ಎಷ್ಟು ಜನ ಸ್ಟೂಡೆಂಟ್ಸ್ ಕಲಿಬಹುದು? ಒಂದು 30-40 ಜನ ಕಲಿಬಹುದು. ಓಕೆ, ಅಂದ್ರೆ ನೀವು ಬ್ಯಾಚ್ ವೈಸ್ ಮಾಡ್ಬೇಕಾಗ್ತದೆ? ಬ್ಯಾಚ್ ವೈಸ್ ಮಾಡ್ಬೇಕಾಗ್ತದೆ. ಮತ್ತೆ ಇದು ನಮ್ದು ಇದು ಒಂದು ಕ್ಲಾಸ್ ನಮ್ಗೆ ಮೇನ್ ಬ್ರಾಂಚ್ ತರ. ಮತ್ತೆಲ್ಲ ನಮ್ದು ಇರುದು ಸ್ಕೂಲ್ ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಇರುದು. ಇದು ನಮ್ ಮಕ್ಳಿಗೋಸ್ಕರ, ಅಂದ್ರೆ ನಮ್ದು ಇಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಆ ಮಕ್ಳಿಗೋಸ್ಕರ, ಒಂದು ಬಡ ಮಕ್ಳಿಗೋಸ್ಕರ ಉಚಿತವಾಗಿ ಕಲಿಸುವಂತದ್ದು ಒಂದು ಸಂಸ್ಥೆ ಆಗ್ಬೇಕಂತ ಅಷ್ಟೇ. ಓಕೆ, ಸೊ ಯಾರಿಗಾದ್ರೂ ಅಪ್ರೋಚ್ ಮಾಡಿದೀರಾ, ಉಡುಪಿ ಶಾಸಕರಿಗಾಗ್ಲಿ ಅಥವಾ ಇಲ್ಲಿರುವಂತ ಉಸ್ತುವಾರಿ ಸಚಿವರಿಗಾಗ್ಲಿ? ಇವಾಗ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ನಾವು ಒಂದು 3 ಸರಿ ಭೇಟಿಯಾಗಿ ಅವ್ರಿಗೆ ಹೇಳಿದ್ದೇವೆ, ಲೆಟರ್ ಕೂಡ ಕೊಟ್ಟಿದ್ದೇವೆ. ನೋಡ್ಬೇಕು ಮುಂದಕ್ಕೆ ಏನಾಗ್ತದಂತ. ಈಗ 15ನೇ ತಾರೀಕಿಗೆ ಬರ್ತಾರಲ್ಲ, ಅವಾಗ್ಲೂ ಒಂದ್ಸರಿ ಹೋಗಿ ಭೇಟಿ ಆಗ್ಬೇಕೀಗ. ಊರಿಗೆ ಬರ್ತಾ ಇದಾರೆ ನಮ್ ಗುರುಮೆ ಅವರು ಶಾಸಕರು ಅನ್ಸುತ್ತೆ ಇಲ್ಲಿ. ಅವ್ರ ಏನಾದ್ರು ಅವ್ರ ಗಮನಕ್ಕೆ ಇದೆಯಾ ಇದು? ಅವರ ಗಮನಕ್ಕೆ ತಂದಿದ್ದೇವೆ. ಆಲ್ರೆಡಿ ನಾವು ಒಂದ್ 2-3 ಸರಿ ಹೋಗಿದ್ದೇವೆ ಇದು ವಿಷಯದಲ್ಲಿ. ಅವರು ನೋಡುವ ಅಂತಾನೆ ಎಲ್ಲರೂ ಅದೇ ಹೇಳ್ತಾರೆ, ನೋಡುವ, ಈಗ ಏನಿಲ್ಲ ನೋಡುವ ಅಂತಾನೆ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಯಾಕೆ ಸ್ಪೋರ್ಟ್ಸ್ ಅಷ್ಟೊಂದು ಅಸಡ್ಡೆ ಅಂತ ಈ ಭಾಗದಲ್ಲಿ. ಅದು ನಮ್ಗೂ ಗೊತ್ತಿಲ್ಲ. ಅದು ನಮ್ಮ ದುರಂತ ಅಂತ ಇರ್ಬೋದು. ಅದು ನಮ್ಮದು ಇಲ್ಲಿದಂತ ಸ್ಟೇಟ್ ಇದೆ, ಕರ್ನಾಟಕದಲ್ಲಿ ಎಲ್ಲರ ಬಾಯಲ್ಲಿ ಅದೇ ಸ್ಪೋರ್ಟ್ಸ್ಗೆ. ನಮ್ಗೆ ಈಗ ನೋಡಿ ಹೊರಗಡೆ ಹರಿಯಾಣ ಬೇರೆ ಕಡೆ ಎಲ್ಲ ಯೂನಿವರ್ಸಿಟಿಯಲ್ಲಿ ಮೆಡಲ್ ಹೊಡೆದ್ರೆ ಮಕ್ಕಳಿಗೆ 5 ಲಕ್ಷ 10 ಲಕ್ಷ ಹೀಗೆಲ್ಲ ಕೊಡ್ತಾರೆ. ಗವರ್ಮೆಂಟ್ ಅವರು ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ನಮ್ಗೆ ನಾವು ಒಂದು ಕಡೆ ಅವ್ರಿಗೆ ಸ್ಪಾನ್ಸರ್ಗೆ ಹೋದಾಗ್ಲೂ ರೆಸ್ಪಾನ್ಸ್ ಇಲ್ಲ. ಗವರ್ಮೆಂಟ್ ಅಲ್ಲಿ ಸಿಗುದ್ ಬಿಡಿ, ಬೇಡ ನಮ್ಗೆ ಇಲ್ಲಿ ಒಂದು ಶಾಸಕರು ಜಸ್ಟ್ ಕರೆದು ಮಕ್ಕಳನ್ನು ಒಂದು ಹಾನರ್ ಮಾಡಿದ್ರು ಕೂಡ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಆದ್ರೆ ಅದು ಕೂಡ ನಡಿಲ್ಲ. ಆದ್ರೆ ಲಾಸ್ಟ್ ಟೈಮ್ ಅವರು ಛಾಯಾ ಮೆಡಲ್ ಆದಾಗ ಬಂದಿದ್ರು, ಬಂದು ಜಸ್ಟ್ ವಿಶ್ ಮಾಡಿ ಹೋದ್ರು. ಅವರ ಗಮನಕ್ಕೂ ತಂದಿದ್ದೇವೆ ಸರ್, ಹೀಗೆ ಉಂಟಂತ. ಎಲ್ಲರ ನಮ್ಗೆ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ನಾವು ಪ್ರಯತ್ನ ಮಾಡಿದ್ದೇವೆ. ಬಟ್ ಆಗತ್ತೆ, ಮಾಡೇ ಮಾಡ್ತೀವಿ ಅನ್ನೋ ಹಠ ಇದೆಯಲ್ಲ? ಖಂಡಿತ. ಯಾಕಂದ್ರೆ ನಮ್ಗೆ ಇದು ಡಿಸೆಂಬರ್ ಒಳಗಡೆ ಮುಗಿಬೇಕಂತ ಈ ಸರಿ 2025 ಡಿಸೆಂಬರ್ ಒಳಗಡೆ ಮುಗಿಬೇಕಂತ ಒಂದು ಆಸೆ. ಮತ್ತೆ ಗೊತ್ತಿಲ್ಲ ಸರ್. ಓಕೆ, ವೆಲ್ ವೀಕ್ಷಕರೇ, ತಾವು ಯಾರಾದ್ರೂ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಮತ್ತು ತುಂಬಾ ಜನಕ್ಕೆ ಇರುತ್ತೆ ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ, ಸಾಧ್ಯ ಆದ್ರೆ ಇವರ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಬಹುದು. ಮತ್ತು ನೀವು ಸಪೋರ್ಟ್ ದುಡ್ಡು ಕೊಡ್ಬೇಕಾ? ಇಲ್ಲ,
ನಿಮ್ಗೆ ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ತಂದು ಇಲ್ಲಿ ಒಪ್ಸಿ ಮಾಡಿಸಿ. ಯಾಕೆಂತಂದ್ರೆ ಪ್ರತಿಭೆಗಳು ಬೆಳಿಬೇಕು. ಆ ಪ್ರತಿಭೆಗಳು ಬೆಳಿಬೇಕು ಅಂತಂದ್ರೆ ನಿಮ್ಮ ಸಹಕಾರ ಬೇಕು. ಸೊ ತಾವು ಹೇಗೆ ಕನ್ವೆ ಮಾಡ್ತೀರಿ ಜನಕ್ಕೆ ಅಂತ? ಜನಕ್ಕೆ ಹೇಗೆ ಹೇಳ್ತೀರಿ? ಅಂದ್ರೆ ನಾವು ಇವಾಗ್ಲೇ ಹೇಳ್ತಾ ಇದ್ದೇವೆ, ನಮ್ಗೆ ಇದಕ್ಕೆ ತುಂಬಾ ಸಹಕಾರ ಕೊಡ್ಲೇಬೇಕು, ನೀವು ತುಂಬಾ ಸಪೋರ್ಟ್ ಮಾಡ್ಲೇಬೇಕಂತ. ಯಾಕಂದ್ರೆ ನೀವಿದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ನೀವು ಕೂಡ ಎಲ್ಲರೂ ನಮ್ಗೆ ಈ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಜೋಡಿಸ್ಬೇಕಂತ ನಾವು ಕೂಡ ನಮ್ದು PKC ಫ್ಯಾಮಿಲಿ ವತಿಯಿಂದ ಕೇಳ್ಕೊತಾ ಇದ್ದೇವೆ. ಓಕೆ, ಡನ್. ಸೊ ಇಲ್ಲಿ ಮಕ್ಕಳಿಗಾಗಿ ಒಂದು ಅದ್ಭುತವಾದಂತಹ ಕಟ್ಟಡ ರೆಡಿ ಆದ್ರೆ ಸರಿಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಒಂದು ವರ್ಷಕ್ಕೆ 200 ವಿದ್ಯಾರ್ಥಿಗಳು ಅಂತಂದ್ರೆ ಅದನ್ನ ಕೌಂಟ್ ಮಾಡ್ತಾ ಹೋದ್ರೆ ನೀವು 1000ಕ್ಕೆ ಲೆಕ್ಕ ತಲುಪುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸರಿಸುಮಾರು 1500 ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ಕರಾಟೆಯನ್ನ ಕಲಿಸಿದಂತಹ ಗುರುವಿನ ಮನದ ಮಾತಿದು. ವಿದ್ಯಾರ್ಥಿಗಳು ಹೇಗೆ ಪರದಾಡ್ತಾ ಇದ್ದಾರೆ, ಇವತ್ತಿನ ಸ್ಥಿತಿ ಹೇಗಿದೆ ಈ ಕರಾಟೆ ಸ್ಕೂಲ್ನದ್ದು ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ಈಗ ಕರಾಟೆ ಕಲಿಯುವಂತಹ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆ ವೀಕ್ಷಕರೇ, ಈಗ ನಾವು ಕರಾಟೆ ಕ್ಲಾಸ್ ನಲ್ಲಿ ನಿಂತಿದ್ದೀವಿ. ಸೊ ನೀವು ನೋಡಬಹುದು, ಇದು ಯಾರ್ದೋ ಒಂದು ಮನೆ. ಈ ಮನೆಯಲ್ಲಿ ಮಕ್ಕಳಿಗೆ ಕರಾಟೆ ಹೇಳಿಕೊಡುವಂತಹ ಒಂದು ಕೆಲಸವನ್ನ ಪ್ರವೀಣಾ ಸುವರ್ಣ ಅವರು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಹೀಗೆ ಕೆಲವೊಂದು ಟೈಮ್ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಜಾಗ ಸಿಗ್ಲಿಲ್ಲ ಅಂತಂದ್ರೆ ಮಕ್ಕಳು 10 ಜನ 20 ಜನ ಒಂದಷ್ಟು ಬ್ಯಾಚ್ ಬಂದು ಇಲ್ಲಿ ಕರಾಟೆಯನ್ನ ಕಲಿತು ಹೋಗ್ತಾರೆ. ತುಂಬಾ ಸಮಸ್ಯೆ ಅಂತಂದ್ರೆ ಜಾಗ ಕೊಟ್ಟಿದ್ದಾರೆ, ಆದ್ರೆ ಆ ಜಾಗದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಒಂದು ಅವಶ್ಯಕತೆ ಇದೆ, ಆದ್ರೆ ಅದು ಕೂಡ ಸಾಕಾರವಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸುತ್ತಮುತ್ತಲಿರುವಂತಹವರ ಮನೆಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಕರಾಟೆ ಕಲಿಸ್ತಾ ಇದೀವಿ, ದಯವಿಟ್ಟು ಒಂದ್ ಸ್ವಲ್ಪ ಜಾಗ ಕೊಡಿ ಅಂತ ಹೇಳಿ ಪಾಪ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಮಕ್ಕಳಿಗೆ ಕರಾಟೆಯನ್ನ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನ ಪ್ರವೀಣಾ ಸುವರ್ಣ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಹಳ ಬೇಸರ ಆಗತ್ತೆ. ಯಾಕೆ ಅಂತಂದ್ರೆ ಮಕ್ಕಳ ಕಲಿಕೆಗೆ ಯಾರಾದ್ರೂ ಒಂದು ಸಪೋರ್ಟ್ ಅನ್ನ ಕೊಡಬೇಕಾಗ್ತದೆ. ಇದು ಬ್ಯಾಚ್ ವೈಸ್ ಮಕ್ಕಳಿಗೆ ಅವರು ಟೀಚ್ ಮಾಡುವಂತಹ ನಿಟ್ಟಿನಲ್ಲಿ ಮಾಡ್ಕೊಂಡಿರುವಂತಹ ವ್ಯವಸ್ಥೆ. ಸೊ ನೋಡ್ತಾ ಇದ್ದೀರಿ, ಎಲ್ಲಾ ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಇದರಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೂಡ ಒಂದಷ್ಟು ಜನ ತಮ್ಮದಾಗಿಸಿಕೊಂಡಿರುವಂತದ್ದು. ಬನ್ನಿ ಮಾತಾಡಿಸ್ತಾ ಹೋಗೋಣ ಪ್ರವೀಣಾ ಸುವರ್ಣ ಅವರನ್ನ. ಯಾರ ಮನೆ? ನಿಮ್ದ ಮನೆನಾ? ಇಲ್ಲ, ಇದು ನನ್ನ ಸ್ಟೂಡೆಂಟ್ ಮನೆ. ಓಕೆ. ಅಲ್ಲ, ಸ್ಟೂಡೆಂಟ್ ಮನೆಯಲ್ಲಿ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಡ್ಯಾನ್ಸ್ ಕ್ಲಾಸಸ್ ಅಲ್ಲಿ ಅಲ್ಲೂ ಕೂಡ ಸ್ಪೇಸ್ ಇದೆ ಅಂತ ಹೇಳ್ತಾ ಇದ್ರಿ. ಹೇಗ್ ಮ್ಯಾನೇಜ್ ಮಾಡ್ತೀರಿ? ಎಲ್ಲಿ ಕೂಡ ಸ್ಥಳದ ಅವಕಾಶ ಇಲ್ಲಲ್ಲ, ಅದಕ್ಕೆ ನಾವು ನಮ್ಗೆ ಎಲ್ಲಿ ಅಂದ್ರೆ ಇವರು ಒಳ್ಳೆ ಪೇರೆಂಟ್ಸ್ ನಮ್ದು. ಅವರು ಯಾವಾಗ್ಲೂ ನಾವ್ ಇಲ್ಲಿ ಹೊರಗಡೆ, ಈಗ ಮಳೆ ಬರ್ತಾ ಇದೆ, ಹೊರಗಡೆನು ಪ್ರಾಕ್ಟೀಸ್ ಮಾಡ್ತೇವೆ. ಈಗ ಜಸ್ಟ್ ಒಳಗಡೆ ಪ್ರಾಕ್ಟೀಸ್, ಮತ್ತೆ ಕರಾಟೆ ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಒಪ್ಕೋತಾರ ಪೇರೆಂಟ್ಸ್ ಅವ್ರ ಮನೆಯಲ್ಲಿ ಕರಾಟೆ ಎಲ್ಲ ಮಾಡಿಸೋದಕ್ಕೆ? ಯಾಕೆಂದ್ರೆ ಬೇರೆ ಬೇರೆ ಮಕ್ಕಳೆಲ್ಲ ಬರ್ತಿರ್ತಾರೆ. ಅಂದ್ರೆ ಎಲ್ಲ ಮನೆಯಲ್ಲಿ ಒಪ್ಕೊಳ್ಳುದಿಲ್ಲ. ಇವರಾದ್ರೆ ನಮ್ಗೆ ಮೊದ್ಲಿಂದ ಒಳ್ಳೆ ಪರಿಚಯ, ಮತ್ತೆ ನಮ್ಗೆ ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಈಗ ನಾವ್ ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ನಮ್ ಜೊತೆ ಇದ್ದಾರೆ. ಅವರ ಮಗ ಕೂಡ ನನ್ನ ಸ್ಟೂಡೆಂಟ್. ಹಾಗಾಗಿ ಎನಿ ಟೈಮ್ ನಾವು ಯಾವಾಗ ಬೇಕಾದ್ರೂ ಬಂದ್ರು ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳ್ತಾರೆ ಅವರು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬ್ಯಾಚ್ ವೈಸ್ ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ. ಒಟ್ಟು ಎಷ್ಟು 200 ಮಕ್ಕಳಿದ್ದಾರೆ ಅಂತ ಹೇಳಿದ್ರಿ. ಬ್ಯಾಚ್ ವೈಸ್ ಒಂದು 10-12 ಜನಕ್ಕೆ ಹೇಳ್ಕೊಟ್ರೆ ಒಂದು 10-15 ಬ್ಯಾಚ್ ಮಾಡ್ಬೇಕಾ ಅಂತ? ಹಾಗೇನಿಲ್ಲ, ನಮ್ಗೆ ಜಾಗ ಜಾಸ್ತಿ ಇದ್ರೆ ಒಂದು ಸರಿಗೆ 100 ಜನರಿಗೂ ನಾವು ಟ್ರೈನ್ ಮಾಡ್ತೇವೆ. ಆದ್ರೆ ನಮ್ಗೆ ಸ್ಥಳದ ಅಭಾವ ಇದೆ ಅಲ್ಲ, ಹಾಗಾಗಿ ನಮ್ಗೆ ಒಂದು ಈಗ ಒಂದು 30-40 ಜನ ಬಂದ್ರು ಕೂಡ ಪ್ರಾಕ್ಟೀಸ್ ಈಗ ಮಿನಿಮಮ್ ಒಂದು ಈ ಕ್ಲಾಸ್ ಅಲ್ಲಿ ನಮ್ದು PKC ಪರ್ಕಳದಲ್ಲಿ ಒಂದು 30 ಮಕ್ಕಳಿದ್ದಾರೆ. ಅವ್ರು ಬರ್ತಾರೆ ಜಾಸ್ತಿಯಾಗಿ. ಮತ್ತೆ ಬೇರೆ ಬೇರೆ ಕಡೆ ಈಗ ನಮ್ದು ಬ್ರಾಂಚಸ್ ಇದೆ, ಅಲ್ಲಿ ಮಕ್ಳಿಗೆ ಹೋಗಿ ಪ್ರಾಕ್ಟೀಸ್ ಕೊಟ್ಟು ಬರೋದು. ಹಾಗೆ ನಮ್ಗೆ ಈಗ ಎಲ್ಲಾದ್ರೂ ಸ್ಥಳ ಸಿಕ್ಕಿದ್ರೆ ನಾವೀಗ ಒಂದು ಸರಿಗೆ ಒಂದು 100 ಮಕ್ಳಿಗೂ ರೆಡಿ ಮಾಡ್ಲಿಕ್ಕೆ ಆಗ್ತದೆ. ಈಗ ಈ ಮಕ್ಳಿಗೆ ನೋಡಿ, ನಮ್ಗೆ ಇಂಥ ಸಣ್ಣ ಸ್ಥಳದಲ್ಲಿ ಮಕ್ಳಿಗೆ ಕಾಲೆತ್ಲಿಕ್ಕೆ ಆಗುದಿಲ್ಲ, ಕೈ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಏನೇ ಕರಾಟೆದು ಐಟಮ್ ನಮ್ಗೆ ತಂದು ಇಡ್ಲಿಕ್ಕೆ ಆಗುದಿಲ್ಲ. ಈಗ ಮಕ್ಳಿಗೆ ಖಾಲಿ ನಾವು ಇದು ವಾರ್ಮ್ ಅಪ್ ಮಾತ್ರ ಮಾಡಿಸೋದು. ನೆಕ್ಸ್ಟ್ ಫೈಟಿಗೆ ಬೇಕಾಗುವಂತದ್ದು, ಕಿಕ್ ಮಾಡುವಂತದ್ದು, ಮತ್ತೆ ಅದಕ್ಕೆ ಏನೆಲ್ಲ ಬೇಕೆಲ್ಲ ತಂದು ಕ್ಲಾಸ್ ಅಲ್ಲಿ ಇಡ್ಬೇಕು. ಅದಕ್ಕೆ ನಮ್ಗೆ ಜಾಗ ಬೇಕು. ಈಗ ಜಾಗ ಇಲ್ಲ, ಹಾಗಾಗಿ ನಮ್ಗೆ ಏನಾದ್ರೂ ಒಂದು ಆಗ್ಬೋದೇನೋ ಅಂತ ಮಾಡ್ಬೇಕಂತ ಒಂದು ಆಸೆ. ಓಕೆ. ಸೊ ಮಕ್ಕಳಲ್ಲಿ ಆಸಕ್ತಿ ಇದ್ದಂತಿದೆ, ಅವ್ರ ಪೇರೆಂಟ್ಸ್ ಒಳ್ಳೆ ಸಹಕಾರ ಕೊಡ್ತಾರ ಅಂತ? ಖಂಡಿತ ಸರ್. ಯಾಕಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶ, ಒಂದು ಕಡೆ ತುಂಬಾ ಬಡ ಮಕ್ಕಳೇ ಇರೋದು. ಅಂದ್ರೆ ಈಗ ನಾನು ಹೇಳಿದೆ, ಆಟೋದವರ ಮಕ್ಕಳು,
ಕೂಲಿ ಕೆಲಸ ಮಾಡುವವರ ಮಕ್ಕಳು, ಕೆಲವರು ಹಾಗೆ ತುಂಬಾ ಅಂದ್ರೆ ಅಂತ ಮಕ್ಳೇ ಇಲ್ಲಿ ಇರುವಂತದ್ ಮಕ್ಳೆಲ್ಲ ಅಂತದೇ. ಹಾಗಾಗಿ ನಮ್ಗೆ ಹೇಳಿದಾಗೆ ಟ್ಯಾಲೆಂಟ್ ಉಂಟು, ಹಣ ಇಲ್ಲ. ಆದ್ರೂ ನಮ್ಗೆ ಈ ಮಕ್ಕಳನ್ನೊಂದು ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡ್ಬೇಕಂತ ಒಂದು ಆಸೆ ಕೂಡ ಇದೆ ಸರ್. ಏನಾದ್ರೂ ಒಂದು ಈ ಮಕ್ಕಳ ಕೈಯಲ್ಲಿ ಸಾಧನೆ ಅಂದ್ರೆ ನನ್ಗೆ ಸಪೋರ್ಟ್ ಸಿಕ್ಕಿಲ್ಲ, ಇನ್ನು ಮುಂದಕ್ಕಾದ್ರೂ ಮಕ್ಳಿಗಾದ್ರೂ ಒಂದು ಸಿಗ್ಬೇಕಂತ ಒಂದು ಕನ್ಸು. ಈ ಮಕ್ಕಳಿಗೆಲ್ಲ ಗೊತ್ತಾ ನೀವು ಇವರಿಗೋಸ್ಕರ ಹೇಗೆ ಲೈಫ್ ಅನ್ನ ಸ್ಯಾಕ್ರಿಫೈಸ್ ಮಾಡಿದೀರಿ ಅಂತ? 100% ಸರ್. ಯಾಕಂದ್ರೆ ಅವರು ಇಲ್ಲಿ ಹೊಸತಾಗಿ ನನ್ನನ್ನು ಯಾರು ನೋಡ್ಕೊಂಡ್ ಬಂದವರಿಲ್ಲ. ಈಗ ಹೊಸತಾಗಿ ಇಲ್ಲಿ ಎಲ್ಲ 10 ವರ್ಷ ಕರಾಟೆ ಸೇರಿ 10 ವರ್ಷ ಆದ ಮಕ್ಕಳೇ ಇರುವುದು. ಇಷ್ಟು ಸಣ್ಣ ವಯಸ್ಸಿಂದ ಅವಳೀಗ ಪ್ರಣೂಷ ಅಂತ 2ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಕರಾಟೆ ಸೇರಿದ್ದು. ಅವಳಿಗೆ ಈಗ 18 ವರ್ಷ. ಆ ಮಗುಗೆ ಅವಳು ಕೂಡ ಅಷ್ಟೇ 5ನೇ ತರಗತಿಯಲ್ಲಿ ಇರ್ಬೇಕು ಸೇರಿದ್ದು. ಅವಳಿಗೆ ಈಗ 20 ವರ್ಷ. ಇವರು ಕೂಡ ಅಷ್ಟೇ ಒಂದು 4ನೇ ತರಗತಿ ಇಲ್ಲಿ ಇರ್ಬೇಕಾದ್ರೆ ಸೇರಿದ್ದು. ಅವಳಿಗೆ ಈಗ 15 ವರ್ಷ. ಇಲ್ಲೆಲ್ಲ ಅವನು ಅಮೋಗು ಅವನು ಕೂಡ ಅಷ್ಟೇ ಎಲ್ಲ 10 ವರ್ಷ ಮೇಲೆ ಆದ ಮಕ್ಕಳೇ ಇರುವುದಿಲ್ಲ ಎಲ್ಲ ಕರಾಟೆಗೆ. ಸ್ಪೆಷಾಲಿಟಿ ಅಂದ್ರೆ ಕರಾಟೆಗೆ ಸೇರಿದ್ಮೇಲೆ ನಮ್ಗೊಂದು ಮಕ್ಕಳಿಗೆ ಅಂದ್ರೆ ಬೆಲ್ಟ್ ಅಂತ ಕೊಡ್ತೇವೆ ನಾವು. ಅಂದ್ರೆ ಎಕ್ಸಾಮ್ ಎಲ್ಲ ಇರುತ್ತೆ ಅದಕ್ಕಂದ್ರೆ ಈಗ ಸ್ಟಾರ್ಟಿಂಗ್ ವೈಟ್ ಬೆಲ್ಟ್, ಸೆಕೆಂಡ್ ಯೆಲ್ಲೋ ಬೆಲ್ಟ್, ಮತ್ತೆ ಆರೆಂಜ್ ಬೆಲ್ಟ್, ಮತ್ತೆ ಗ್ರೀನ್ ಬೆಲ್ಟ್, ಬ್ಲೂ ಬೆಲ್ಟ್, ಪರ್ಪಲ್ ಬೆಲ್ಟ್, ಬ್ರೌನ್ 4th, 3rd, 2nd, 1st, ಫೈನಲಿ ಬ್ಲಾಕ್ ಬೆಲ್ಟ್. ಅಷ್ಟು ಬೆಲ್ಟ್ ಇದೆ. ಆದ್ರೆ ಅಷ್ಟು ಅದು ತಪಸ್ತಾರಲ್ಲ ನಮ್ಗೆ. ಒಂದು ಬ್ಲಾಕ್ ಬೆಲ್ಟ್ ಆಗ್ಬೇಕಂದ್ರೆ 5 ವರ್ಷ ಬೇಕು. 5 ವರ್ಷ ಕಲಿಬೇಕು ಸರ್ ಮಕ್ಕಳು. ಸತತ ಪ್ರಯತ್ನ ಅದು. ನಾನು ಆಲ್ಮೋಸ್ಟ್ ಈಗ ನಿಮ್ಗೆ ಹೇಳಿದಾಗೆ ನಾನು ಇಲ್ಲಿ 70% ಮಕ್ಕಳಿಗೆ ಫೀಸ್ ತಗೊಳುದೇ ಇಲ್ಲ. ಬೇಕಾದ್ರೆ ನೀವು ಕೇಳ್ಬಹುದು ಅವ್ರ ಹತ್ರ. ಯಾಕಂದ್ರೆ ನಾವು ಆವಾಗ ನಿಮ್ಗೆ ಹೇಳಿದಾಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ ಮಾಡುದು ನಾವು. ಹಾಗಾಗಿ ನಮ್ಗೆ ಫೀಸ್ಗಿಂತ ಅವರ ಟ್ಯಾಲೆಂಟ್ ಹೊರಗಡೆ ಬರ್ಬೇಕು, ಒಂದು ಒಳ್ಳೆ ಹೆಸರು ಮಾಡ್ಬೇಕಂತ ತುಂಬಾ ಆಸೆ ಇದೆ ಸರ್. ಓಕೆ ಮೇಡಮ್, ಮಕ್ಕಳು ಯಾವತ್ತಾದ್ರೂ ಕೇಳಿದಾರ ಯಾರ್ಯಾರ್ದು ಮನೆಯಲ್ಲಿ ಯಾಕೆ ಕಲಿಬೇಕು, ನಮಗೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಕಟ್ಟಡ ಬೇಕು ಅಂತ? ಖಂಡಿತ ಸರ್. ಯಾಕಂದ್ರೆ ನಾವೀಗ ಬ್ಯಾಂಗ್ಳೂರ್ ಸೈಡ್ ಬೇರೆ ಕ್ಲಾಸ್ಗೆಲ್ಲ ನಾವು ವಿಸಿಟ್ ಮಾಡಿದಾಗ ಅವ್ರದ್ದಾದ ಸ್ವಂತ ಕರಾಟೆ ತರಗತಿ, ಅಲ್ಲಿ ಕರಾಟೆಯಲ್ಲಿ ಅಂದ್ರೆ ಎಲ್ಲ ಐಟಮ್ ಅಲ್ಲಿಗೆ ಬೇಕಾದ ವಸ್ತು ಎಲ್ಲ ಇರ್ಬೇಕಾದ್ರೆ ಈ ಮಕ್ಳಿಗೂ ಅನ್ಸುದು ಹೊರಗಡೆ. ನಾನು ಎಷ್ಟೋ ಸರಿ ಅನ್ಕೋತೇನೆ, ಅವ್ರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಏನಂದ್ರೆ ನಮ್ಮ ಕ್ಲಾಸಲ್ಲಿ ಹೀಗಿದ್ರೆ ನಾವು ಖಾಲಿ ಏನು ಪ್ರಾಕ್ಟೀಸ್ಗೆ ವ್ಯವಸ್ಥೆ ಇಲ್ಲದೆ ಮಕ್ಕಳು ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದಾರೆ. ಇನ್ನು ನಮಗೆ ಒಂದು ಸ್ವಂತ ಕ್ಲಾಸ್ ಇದ್ದು ನ್ಯಾಷನಲ್ ಲೆವೆಲ್ ಯಾರ್ಯಾರು ಮಾಡಿದ್ದಾರೆ ಇಲ್ಲಿ ಇವಳು ಸತತವಾಗಿ 6ನೇ ಬಾರಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಮತ್ತೆ 6 ವರ್ಷ ಕೂಡ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾಳೆ ಅವಳು. ಪ್ರಣುಷಾ ಅಂತ. ಮತ್ತೆ ಇವಳು ನಾನು ಆವಾಗ್ಲೇ ಹೇಳಿದಾಗೆ ಸ್ನೇಹ ಎಚ್. ನ್ಯಾಷನಲ್ ಲೆವೆಲ್ ಸಿಲ್ವರ್ ಮೆಡಲ್ ಇವಳು. ಇವಳು ಕೂಡ ಅಷ್ಟೇ 3-4 ವರ್ಷ ಹೋಗಿದ್ದಾಳೆ. ಇವಳು 3 ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆದು ಛಾಯಾ ಎಸ್ ಪೂಜಾರಿ ಅಂತ ಮೆಡಲ್ ಹೊಡೆದು ಸ್ಟೇಟ್ ಅಲ್ಲಿ. ಈ ಸರಿ ಲಾಸ್ಟ್ 2025 ಆಲ್ ಇಂಡಿಯಾ ಯೂನಿವರ್ಸಿಟಿ ಕರಾಟೆ ಮ್ಯಾಚ್ ಅಲ್ಲಿ ಗೋಲ್ಡ್ ಮೆಡಲ್ ಕರ್ನಾಟಕಕ್ಕೆ ತಂದು ಕೊಟ್ಟಿದ್ದಾಳೆ. ಮತ್ತೆ ಇವರು ಸ್ಟೇಟ್ ಮೆಡಲ್ ಎಲ್ಲ ಸ್ಟೇಟ್ ಗೋಲ್ಡ್ ಮೆಡಲ್ ಎಲ್ಲಾ ಕರಾಟೆ ನಮ್ದು ಇಲ್ಲಿ ಇರುವುದೇ ಎಲ್ಲ ಸ್ಟೇಟ್ ಗೋಲ್ಡ್. ಖೇಲೋ ಇಂಡಿಯಾಕ್ಕೆ ನಮ್ಗೆ ಈ ಸರಿ ಇವಳು ಆಯ್ಕೆ ಆಗಿದ್ದಾಳೆ. ಇನ್ನು ಬಂದಿಲ್ಲ ಡೇಟ್ ಅದ್ರದ್ದು, ಇನ್ನು ಹೋಗ್ಬೇಕಷ್ಟೇ. ಅದು ಯಾವಾಗ ಅನೌನ್ಸ್ ಆಗ್ತದೆ ಗೊತ್ತಿಲ್ಲ. ಈ ವರ್ಷ ಮತ್ತೆ ಕೂಡ ಯೂನಿವರ್ಸಿಟಿ ಮ್ಯಾಚ್ ಇದೆ. ನೆಕ್ಸ್ಟ್ ಕೂಡ ಅವಳಿಗೆ ಇನ್ನೊಂದ್ಸರಿ ಅವಕಾಶನೂ ಕೂಡ ಇದೆ. ಡೇಟ್ ಅನೌನ್ಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡ ಎಲ್ಲ ಇರ್ಬೇಕನ್ಸತ್ತೆ ಹೇಳಿದ್ದಾರೆ. ಇನ್ನು ಅನೌನ್ಸ್ ಆಗಿಲ್ಲ, ಆದ್ರೆ ಅವಳು ಆಯ್ಕೆ ಆಗಿದ್ದಾಳೆ. ಸೊ ನಿಮಗೆ ಪ್ರಾಪರ್ ಒಂದು ಯಾವ್ದು ರೂಮ್ ಇಲ್ವಾ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆಲ್ಲ? ನೀವೆಲ್ಲ ಎಲ್ಲಿ ಟ್ರೈನಿಂಗ್ ತಗೊಳ್ತೀರಿ ಅಂತ? ಪರ್ಕಳ ಕರಾಟೆ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಅದು. ಅಲ್ಲಿ ನಾವು ಕರಾಟೆ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆಲ್ಲ ಡಿಸ್ಟರ್ಬ್ ಆಗಲ್ವಾ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ? ಅವರದಂದ್ರೆ ವಾರದಲ್ಲಿ 2 ದಿವಸ ಕ್ಲಾಸ್ ಇರ್ತದೆ, ನಮ್ದು ಡೈಲಿ ಇರ್ತದೆ ಕ್ಲಾಸ್. ಸಂಡೇ ಮೇನ್ ಕ್ಲಾಸ್, ಸ್ಯಾಟರ್ಡೆ ರಜೆ ಇರ್ತದೆ. ಓಕೆ. ಈಗ ಬೇರೆ ಬೇರೆ ಅವರ ಮನೆಗಳಲ್ಲೆಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತೀರಿ ಅಂತ ಹೇಳ್ತಾ ಇದ್ರು ನಿಮ್ ಟೀಚರ್. ನಿಮಗೆ ಒಂದು ಪರ್ಟಿಕ್ಯುಲರ್ ಕಟ್ಟಡ ಸಿಕ್ಕರೆ ಹೆಲ್ಪ್ ಆಗ್ತದಾ? ಹೌದು, ತುಂಬಾ ಹೆಲ್ಪ್ ಆಗ್ತದೆ ನಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಮತ್ತೆ ಅದು ಎಕ್ವಿಪ್ಮೆಂಟ್ ಎಲ್ಲ ಮನೆಯಲ್ಲಿ ಎಲ್ಲ ಬೇರೆ ಇಡ್ಲಿಕ್ಕೆ ಆಗುದಿಲ್ಲ. ನಮ್ದೇ ಒಂದು ಓನ್ ಕ್ಲಾಸ್ ಇದ್ರೆ ನಾವೇ ಪ್ರಾಕ್ಟೀಸ್ ಮಾಡ್ಬೋದು, ಹಾಗೆ ಯಾವಾಗ ಬೇಕಾವಾಗ ಹೋಗಿ. ಓಕೆ. ಸೊ ನೀವೇನ್ ಹೇಳ್ತೀರಿ? ನಾನ್ಸ ಹಾಗೆ ಅಂದ್ರೆ
ಬೇರೆಯವರ ಮನೆಯಲ್ಲಿ ಇದೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹ್ಮ್. ನಮ್ಮದೇ ಕ್ಲಾಸ್ ಇದ್ರೆ ನಾವೇ ಹೋಗಿ ನಾವೇ ಪ್ರಾಕ್ಟೀಸ್ ಯಾವಾಗ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಬರ್ಬೋದು. ಓಕೆ. ಈಗ ಮೆಡಲ್ಸ್ ಎಲ್ಲ ಇದೆ, ಪಾಪ ಅಲ್ಲೆಲ್ಲೋ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಸ್ಟೂಡೆಂಟ್ಸ್ ಮನೆಯಲ್ಲೆಲ್ಲ ಇಡ್ತಾರೆ. ಬೇಜಾರಾಗಲ್ವಾ ನಿಮಗೆ ನಿಮ್ ಟೀಚರ್ ಬಗ್ಗೆ? ತುಂಬಾ ಬೇಜಾರಾಗ್ತದೆ. ಅಂದ್ರೆ ನಮ್ಮದೇ ಒಂದು ಕ್ಲಾಸ್ ಇದ್ರೆ ಅಲ್ಲಿ ನಾವು ಅಂದ್ರೆ ಕರೆಕ್ಟ್ ಆಗಿ ಟ್ರೋಫಿ ಮೆಡಲ್ ಎಲ್ಲ ಇಡ್ಬೋದು. ಮನೆಯಲ್ಲೆಲ್ಲ ಇಡ್ಲಿಕ್ಕೆ ಜಾಗ ಇಲ್ಲ ಅಲ್ಲ. ಓಕೆ. ಸೊ ನಿಮ್ಗೆಲ್ಲಾರು ಸಪೋರ್ಟ್ ಸಿಕ್ಕರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ ಕಡೆಯಿಂದ ಇನ್ ರಿಟರ್ನ್? ಶೋರ್. ಅಂದ್ರೆ ನಮ್ಗೆ ಕರೆಕ್ಟ್ ಪ್ಲೇಸ್ ಸಿಕ್ಕಿದ್ರೆ ನಾವೇ ಅಂದ್ರೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಬೆಟರ್ ಆಗ್ಬೋದಲ್ಲ. ಓಕೆ. ಸೊ ಮತ್ತೊಬ್ರನ್ನ ಮಾತಾಡ್ಸೋಣ. ಓಕೆ. ನಿಮ್ಮ ಟೀಚರ್ ಆಕ್ಚುಲಿ ನನಗೆ ಹೇಳ್ತಾ ಇದ್ರು, ನಾನು ಮದ್ವೆ ಸಹ ಆಗಿಲ್ಲ ಸರ್, ಮಕ್ಕಳೇ ನನಗೆಲ್ಲ ಅಂತಾರೆ. ಹೇಗ್ ಟ್ರೀಟ್ ಮಾಡ್ತಾರೆ ಅವರು? ಸ್ವಂತ ತಾಯಿ ತರ ಸರ್. ಅಂದ್ರೆ ಟೂರ್ನಮೆಂಟಿಗೆ ಹೋದಾಗೆಲ್ಲ ಅವರ ಹಣದಲ್ಲಿ ನಮ್ಗೆ ಊಟ ಮಾಡಿಸೋದಾಗ್ಬೋದು, ನಮ್ಗೆ ಎಂತಾದ್ರೂ ಆದ್ರೆ ತುಂಬಾ ಕಾಳಜಿ ಮಾಡ್ತಾರೆ. ಕ್ಲಾಸಿಗೆ ಡೈಲಿ ಅವರೆಲ್ಲ ಕೆಲಸ ಬಿಟ್ಟು 4 ಗಂಟೆಯಿಂದ 7 ಗಂಟೆವರೆಗೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಟೂರ್ನಮೆಂಟಿಗೆ ಹೋದಲ್ಲೆಲ್ಲ ನಮ್ಗೆ ಏನಾದ್ರು ಇಂಜುರಿ ಆದ್ರೆ ಅವರೇ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಮೆಡಲ್ಸ್ ಮಿಸ್ ಆದ್ರೆ ಅಥವಾ ಏನಾದ್ರೂ ಚೀಟಿಂಗ್ ಆದ್ರೆ ತುಂಬಾ ನಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಅಲ್ಲಿ ಎಲ್ಲ ಬಂದು ಅವ್ರು ಇಲ್ಲ ಸರ್ ಅವ್ರು ವಿನ್ನು ಅಂತ ವಿಡಿಯೋಗ್ರಾಫ್ ಎಲ್ಲ ತೋರಿಸಿ ನಮ್ಮನ್ನು ವಿನ್ ಮಾಡಿಸುವಾಗೆ ಮಾಡಿ ಅವ್ರ ರೆಫ್ರಿ ಅವ್ರ ಹತ್ರ ಎಲ್ಲ ಜಗಳ ಮಾಡಿ ಸರಿ ಮಾಡಿಸ್ತಾರೆ. ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಫೈನಾನ್ಸಿಯಲ್ ಇಶ್ಯೂ ಇದ್ದಾಗ ಅವರೇ ಫೀಸ್ ಎಲ್ಲ ಕಟ್ಟಿ ಕಾಂಪಿಟೇಷನ್ಗೆ ನನಗೆ ತುಂಬಾ ಸತಿ ಕರ್ಕೊಂಡು ಹೋಗಿದ್ದಾರೆ. ನಾನು ಇದು ಸ್ಟೇಜ್ಗೆ ಬರ್ಬೇಕಾದ್ರೆ ಅವರೇ ರೀಸನ್ ಅಂತ ಹೇಳ್ಬೋದು. ಏನ್ ಹೇಳ್ತೀರಿ ಮೇಡಮ್? ಖಂಡಿತ ಅದಂದ್ರೆ ನಾನು ಹೇಳೋದ್ಕಿಂತ ಮಕ್ಕಳ ಬಾಯಲ್ಲೇ ಕೇಳಿದ್ರೆ ನಿಮ್ಗೆ ಇಲ್ಲ ಸರ್, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ. ನಿಮ್ಗೆಲ್ಲ ಫೀಲ್ ಇದೆಯಾ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ? ತುಂಬಾ. ಯಾವತ್ತಾದ್ರೂ ಹತ್ತಿದ್ದೀರಾ ನೀವೆಲ್ಲ? ಸರ್. ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅವರು ಸ್ಯಾಕ್ರಿಫೈಸ್ ಮಾಡ್ಕೊಂಡಾಗ? ಅಂದ್ರೆ ಅವರ ಲೈಫ್ ಬಿಟ್ಟು ನಾವು ಒಳ್ಳೆ ಆಗ್ಬೇಕಂತ ಟ್ರೀಟ್ ಮಾಡ್ತಾರೆ ಅದಕ್ಕೆ. ಮತ್ತೆ ಮನೆಯಲ್ಲಿ ಎಲ್ಲ ಬಿಟ್ಟು ನಮ್ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಲೈಕ್ ನಾವೇ ಅವರಿಗೆ ಮಕ್ಕಳು, ನಾವೇ ಎಲ್ಲ ಅಂತ ಟ್ರೀಟ್ ಮಾಡ್ತಾರೆ. ಓಕೆ. ಅವ್ರು ಆಕ್ಚುಲಿ ನನಗೆ ಹೇಳ್ತಿದ್ರು, ನನಗೆ ಮನೆ ಬೇಡ ಸರ್, ಮಕ್ಳಿಗೆ ಒಂದು ಒಳ್ಳೆ ರೂಮ್ ಕಟ್ಟಿಸ್ಕೊಟ್ಬಿಡ್ಲಿ, ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಲೈಕ್ ಈ ತರದ್ದು ಟೀಚರ್ ಸಿಗ್ತಾರಾ? ಇಲ್ಲ, ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗೋದು ಸರ್. ಓಕೆ. ಅಂದ್ರೆ ಬೇರೆ ಎಲ್ಲ ಕ್ಲಾಸಲ್ಲಿ ಅವ್ರು ಬರ್ತಾರೆ, ಟ್ರೀಟ್ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಇವ್ರು ಟೂರ್ನಮೆಂಟ್ಸ್ ಎಲ್ಲ ಇರುವಾಗ ಅವರ ಮನೆಯಲ್ಲಿ ಕೂರಿಸ್ಕೊಂಡು ಬೆಳಗ್ಗೆ ಬೇಗ ಹೋಗ್ಬೇಕಾದ್ರೆ ಅವರ ಮನೆಯಲ್ಲಿ ಕೂರಿಸಿ ಅವ್ರು ಊಟ ಹಾಕಿ ತಿನ್ನಿಸಿ ಕರ್ಕೊಂಡು ಹೋಗ್ತಾರೆ. ಓಕೆ. ಏನ್ ಬೇಕು ನಿಮಗೆ? ಸ್ಟೂಡೆಂಟ್ಸ್ಗೆ ಏನ್ ಬೇಕಿಲ್ಲಿ? ಮೇಯ್ನ್ ಒಂದು ಕ್ಲಾಸ್ ಬೇಕು. ಮತ್ತೆ ನಮ್ಮಿಂದ ಎಷ್ಟು ನಾವು ಕೊಡ್ಲಿಕ್ಕೆ ಆಗ್ತದೆ ಮ್ಯಾಮಿಗೆ ಅಷ್ಟು ಹೆಸರು ತಂದು ಕೊಡ್ತೇವೆ, ನಾವು ಸಹ ಹೆಸರು ಮಾಡ್ತೇವೆ. ಒಂದು ಕ್ಲಾಸ್ ಬಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನ ನಾವು ತಂದು ಕೊಡ್ತೇವೆ. ಮೆಡಲ್ ಆಗಿರ್ಬೋದು, ಟ್ರೋಫಿ ಆಗಿರ್ಬೋದು, ಏನ್ ಬೇಕು. ಕ್ಲಾಸ್ ಒಂದು ಕರೆಕ್ಟ್ ಸೆಟ್ ಇದ್ರೆ ನಮಗೆ ಪ್ರಾಕ್ಟೀಸ್ ಬೆಳಗ್ಗೆನೂ ಪ್ರಾಕ್ಟೀಸ್ ಮಾಡ್ಬೋದು, ಸಂಜೆನೂ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ ಇಲ್ಲಿ ಬೇರೆಯವರ ಮನೆಯಲ್ಲಿ ಇದ್ದಾಗ ನಮ್ಗೆ ಆವಾಗ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಡ್ರಿಲ್ಸ್ ಎಲ್ಲ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಪೇಸ್ ಎಲ್ಲ ಕಡಿಮೆ ಇರ್ತದೆ. ಸೊ ಒಂದು ಕ್ಲಾಸ್ ಸಿಕ್ಕಿದ್ರೆ ಪರ್ಫೆಕ್ಟ್ ಆಗಿ ಮ್ಯಾಟ್ ಎಲ್ಲ ಹಾಕಿ ತುಂಬಾ ಚಂದ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಕ್ಲಾಸ್ ಒಂದು ಮೇನ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೇಡಮ್, ನನಗೆ ಖುಷಿ ಆಗುತ್ತೆ, ನೀವು ತ್ಯಾಗ ಮಾಡಿದ್ದಕ್ಕೂ ಸಾರ್ಥಕ ಅಂತ ಇಂಥ ಮಕ್ಕಳನ್ನ ಪಡೆಯೋದಕ್ಕೆ. 100% ಸರ್. ನಮಗೂ ಹೆಮ್ಮೆ ಇದೆ. ಯಾಕಂದ್ರೆ ಕರಾಟೆ ಪ್ರವೀಣ ಅಂದ್ರೆ ಎಲ್ಲರೂ ಗುರ್ತಿಸ್ತಿದ್ದೆ ಕರಾಟೆ ಪ್ರವೀಣ. ಈಗ ಕರಾಟೆ ಪ್ರವೀಣ ಅಂದ್ರೆ ಗುರ್ತಿಸಿದೆ ನನ್ನ ಮಕ್ಕಳಿಂದ. ಮಕ್ಕಳು ಎಲ್ಲಾದ್ರೂ ಟ್ರೋಫಿ ಮೆಡಲ್ ತೆಗ್ದಾಗ ಪ್ರವೀಣನ ಸ್ಟೂಡೆಂಟ್, ಈಗ ಮಕ್ಕಳ ಪ್ರಣೂಷ ಪ್ರವೀಣನ ಸ್ಟೂಡೆಂಟ್, ಹಾಗೆಲ್ಲ ಹೆಸರು ಬರ್ಬೇಕಾದ್ರೆ ನಮ್ಗೊಂದು ಅದು ಕೇಳಲಿಕ್ಕೂ ತುಂಬಾ ಹೆಮ್ಮೆ ಅನಿಸ್ತದೆ ಸರ್. ನಮ್ದು ಜೀವನ ಸಾರ್ಥಕ ಅಂತ ಅನಿಸ್ತದೆ. ಅಲ್ಲ, ಸ್ಟೂಡೆಂಟ್ಸ್ ಬರ್ತಾರೆ ಹೋಗ್ತಿರ್ತಾರೆ, ಟೀಚರ್ಸ್ ಬರ್ತಾರೆ ಹೋಗ್ತಿರ್ತಾರೆ, ಬಟ್ ನಿಮ್ಮ ಬಾಂಧವ್ಯ ಟೋಟಲಿ ಡಿಫ್ರೆಂಟ್ ಅಂತ. 100%. ನಮ್ಗೆ ಅದೇ ಹೇಳಿದಲ್ಲ ಸರ್, ನಾನ್ ನಿಮ್ಗೆ ಹೇಳಿದಾಗೆ ಇವರೇ ನನ್ನ ಮಕ್ಕಳು, ಸದ್ಯಕ್ಕೆ ಇವರೇ ಮಕ್ಕಳು. ಬೇರೆ ನನ್ಗೆ ಲೈಫ್ ಇಲ್ಲ, ಕರಾಟೆನೇ ಜೀವನ. ಇದಕ್ಕೋಸ್ಕರ ನಾನು ತುಂಬಾನೇ ಒದ್ದಾಡಿದ್ದೇನೆ, ತುಂಬಾ ಕಷ್ಟ ಕೂಡ ಪಟ್ಟಿದ್ದೇನೆ. ಆದ್ರೆ ಇವರೆಲ್ಲ ಇರ್ಬೇಕಾದ್ರೆ ನನ್ಗೆ ಅದು ಏನ್ ಕಷ್ಟ ಅಂತ ಅನ್ಸೇ ಇಲ್ಲ. ಅದನ್ನ ನಾನು ಏನೋ ಈಸಿಯಾಗಿ ತಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಕೂಡ ಹಾಗೆ ತಕೊಂಡು ಹೋಗ್ಬೇಕು. ಯಾಕಂದ್ರೆ ನನ್ನ ಜಾಗ ಯಾರು ತುಂಬ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನನ್ನನ್ನು ನೋಡಿ ಮಕ್ಕಳಿಗೆ ಮುಂದೆ ಜೀವನ ಹೇಗಂತ ಅವರಿಗೆ ಖಂಡಿತ ಗೊತ್ತಿರುತ್ತೆ ಸರ್. ಹೇಗೆ ಏನ್ ಮಾಡ್ಬೋದು,
ಅದೆಲ್ಲ ಖಂಡಿತ ಗೊತ್ತಿರುತ್ತೆ ಸರ್. ಈಗ ನೀವು ರಾಜಕಾರಣಿಗಳ ಹತ್ರ ಲೆಟರ್ ತಗೊಂಡು ಹೋಗ್ತೀರಿ, ಮಕ್ಳಿಗೆ ಒಂದು ಕಟ್ಟಡ ಬೇಕು ಮಾಡಿಸ್ಕೊಡಿ ಅಂತೆಲ್ಲ ಕೇಳ್ಕೊತೀರಿ. ಕೆಲವೊಂದು ಕಡೆಗಳಲ್ಲಿ ಅವ್ರು ಇಗ್ನೋರ್ ಮಾಡಿ ಹೋಗ್ಬಿಡ್ತಾರೆ. ಆಗ ಬೇಸರ ಆಗಿಲ್ವಾ ನಿಮ್ಗೆ ಯಾವತ್ತು? ಅದು ತುಂಬಾ ಆಗ್ತದೆ ಸರ್. ಯಾಕೆ ಗೊತ್ತಾ, ಈಗ ನಾವೊಂದು ಸಾಮಾನ್ಯ ವ್ಯಕ್ತಿಗಳು, ಏನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಸಾಮಾನ್ಯ ವ್ಯಕ್ತಿಗಳು, ಆದ್ರೆ ನಾವು ಸಾಧನೆ ಮಾಡಿದ್ದು 4 ಜಗತ್ತಿಗೆ ಗೊತ್ತಿಲ್ಲ. ನಮ್ಮ ಮನೆ ಒಳಗಡೆನೆ ಸಾಧನೆ. ನಾವ್ ಹೇಳಿದಲ್ಲ, ನಮ್ದು ಯಾವ್ದು ಇಷ್ಟು ದೊಡ್ಡ ಸಾಧನೆ ಆಗಿದೆ ಮಕ್ಕಳದು. ನಾವೊಂದು ಪ್ರಚಾರಕ್ಕೆ ಎಲ್ಲಿ ಕೂಡ ಹೋಗ್ಲಿಲ್ಲ, ಯಾರ ಹತ್ರನೂ ಹೋಗ್ಲಿಲ್ಲ, ಯಾವ್ದಕ್ಕೂ ನಾವು ಬೇಡ್ಕೊಂಡು ಹೋಗುದಿಲ್ಲ. ಆದ್ರೂ ನಮ್ಗೆ ಒಂದೊಂದ್ಸರಿ ನಾವು ಅನಿವಾರ್ಯ ಕಾರಣಕ್ಕೆ, ನಾನು ಒಂದು 5 years ಬ್ಯಾಕ್ ತುಂಬಾ ಸ್ಟ್ರಗಲ್ ಮಾಡಿದೆ. ಅಂದ್ರೆ ಮಕ್ಳಿಗೋಸ್ಕರ ಸ್ಪಾನ್ಸರಿಗೆ, ಡೋನರ್ ಹತ್ರ ಹೋಗೋದು, ಪ್ಲಸ್ ಮೈನಸ್, ಒಳ್ಳೆ ಕೆಟ್ಟದ ಹಾಗೇನೆ ಬರ್ತಿತ್ತು. ನಂಗದು ಸಾಕಾಗಿ ಈಗ ನಾನು ನಿಲ್ಸೇ ಬಿಟ್ಟಿದ್ದೇನೆ. ಯಾಕಂದ್ರೆ ನನ್ನ ಕೈಯಲ್ಲಿ ಆಗ್ತದೆ, ನಾನು ಕರ್ಕೊಂಡು ಹೋಗ್ತೇನೆ ಅವರನ್ನು. ಬೇಡ ಇಂಥದಕ್ಕೆಲ್ಲ ಹೋಗುದೇ ಬೇಡ ಅಂತ ನಾವು ಸುಮ್ಮನಾಗಿದ್ದೇವೆ ಸರ್. ಅಲ್ಲ, ಒಂದು ಕಡೆ ಮನೆ ನಡೆಸೋದು, ಮತ್ತೊಂದು ಕಡೆ ಕರಾಟೆ ಕ್ಲಾಸ್ ನಡೆಸೋದು. ಇನ್ಫ್ಯಾಕ್ಟ್ ನೀವು ಕಳೆದ ಬಾರಿ ಕೂಡ ಹೇಳ್ತಾ ಇದ್ರಿ, ನಿಮ್ಮ ಸಹೋದರಿಯ ಚಿನ್ನ ಎಲ್ಲ ಅಡ ಇಟ್ಟಿದ್ದ ಪ್ರಸಂಗಗಳು ಬಂತು ಅಂತ. ಈಗಲೂ ಕೂಡ ಆ ಥರದ್ದು ಸಿಚುವೇಶನ್ಸ್ ಇದೆಯಾ? ಖಂಡಿತ ಸರ್. ನಾನು ಮಕ್ಳಿಗೋಸ್ಕರ ಅಂಥದ್ದು ನಾನು ಹೇಳಿದಾಗೆ, ನಂಗೋಸ್ಕರ ನಾನು ಇವತ್ತು ಒಂದು ಕಡೆ ನೋಡ್ಲಿಕ್ಕೆ ಹೋದ್ರೆ, ಪ್ರವೀಣ ಅಂದ್ರೆ, ಕರಾಟೆ ಪ್ರವೀಣ ಅಂದ್ರೆ ಉಡುಪಿಯಲ್ಲಿಯೇ ಫೇಮಸ್. ಆದ್ರೆ ನಾನು ಹಣ ಮಾಡ್ಬೋದಿತ್ತು, ಏನು ಮಾಡ್ಬೋದಿತ್ತು. ನನ್ನದು ಸ್ವಂತವಾಗಿ ಇವತ್ತಿಗೂ ನಾನು ಸ್ವಂತವಾಗಿ ನಂದೊಂದು ಗಾಡಿ ಅಂತ ನಾನು ಇಟ್ಕೊಂಡಿಲ್ಲ. ಯಾಕಂದ್ರೆ ನನ್ಗೇನ್ ಗೊತ್ತಾ, ಎಲ್ಲರೂ ಹೇಳ್ತಾರೆ ನೀನೊಂದು ಗಾಡಿ ತಕೊಳ್ಬೋದಲ್ಲ, ಕಾರ್ ತಕೊಳ್ಬೋದಲ್ಲ, ನೀನ್ ಇಷ್ಟು ಟ್ಯಾಲೆಂಟ್ ಉಂಟು, ಇಷ್ಟು ಕ್ಲಾಸಸ್ ಎಲ್ಲ ಮೇಂಟೈನ್ ಮಾಡ್ತೀಯ. ನಂಗೆ ಅದು ಯಾವತ್ತು ತಲೆಗೆ ಬಂದೇ ಇಲ್ಲ ಸರ್. 4 ಜನ ಗಾಡಿಯಲ್ಲಿ ಇಟ್ಕೊಂಡು ಓಡಾಡ್ತಾರೆ, ನಮ್ಗದು ಬೇಕು. ನನ್ಗೆ ನನ್ನ ತಲೆಯಲ್ಲಿ ಇದ್ದದ್ದು ಒಂದೇ, ಇವರದ್ದು ಸಾಧನೆ ಎನ್ನುವುದು. ನಂಗೆ ಇವ್ರ ಮಕ್ಕಳು ಏನಾದ್ರೂ ಒಂದು ಮಾಡ್ಕೊಂಡ್ ಬಂದಾಗ, ನನ್ಗೆ ಬಂದಂತ ಪರಿಸ್ಥಿತಿ, ಯಾವ ನಮ್ಮ ಮುಂದಕ್ಕೆ ಸ್ಟೂಡೆಂಟ್ ಇಲ್ಲಿ ಎಷ್ಟು ಇದಾರೆ ನೋಡಿ, ಇದಕ್ಕಿಂತ ಜಾಸ್ತಿ ಇದ್ದಾರೆ, ಅವರಿಗೆ ಬರ್ಬಾರ್ದಂತ ನಾನೊಂದು ಈಗ ಪ್ರಯತ್ನ ನನ್ನದು. ಯಾಕಂದ್ರೆ ನನಗೆ ಸಿಕ್ಕದಿದ್ದ ನೆರವೆಲ್ಲ ನಮ್ಮ ಸ್ಟೂಡೆಂಟ್ ಗಳಿಗೆ ಸಿಗ್ಬೇಕು. ಮುಂದಕ್ಕೆ ಅವ್ರಿಗೆ ಎಜುಕೇಶನ್ಗೆ, ನಂಗೆ ಮೇನ್ ಎಜುಕೇಶನ್ಗೆ. ನಮ್ಗೆ ಇಲ್ಲಿ ನೋಡಿ, ನಾವು ಒಂದು ಸ್ಟೇಟ್ ಮೆಡಲ್ ಆಗ್ಲಿ, ನ್ಯಾಷನಲ್ ಮೆಡಲ್ ಆಗ್ಲಿ, ಕಾಲೇಜಿಗೆ ಸೇರ್ಬೇಕಾದ್ರೆ ಹಣ ಕಟ್ಟಿಯೇ ಸೇರ್ಬೇಕು. ಅದು ನಾವು ಯಾವ ಇದಕ್ಕೆ ನಾವು ಇಂಥದೆಲ್ಲ ಕ್ರೀಡೆ ಮಕ್ಳಿಗೆ ಕಲ್ಸ್ಬೇಕಂತ, ಅದು ನಮ್ದೊಂದು ದುರಂತ ಅಂತಾನೆ ಹೇಳ್ಬೋದು. ನಮ್ಗೆ ಬೇಜಾರಾಗೋದು. ನಾನು ಎಷ್ಟೋ ಥಿಂಕ್ ಮಾಡ್ತೇನೆ ರಾತ್ರಿ ಎಲ್ಲ ಕೂತ್ಕೊಂಡು, ಅಯ್ಯೋ ನಾನು ಇಷ್ಟು ಒದ್ದಾಡ್ಬೇಕಾ, ಅಲ್ಲ ನಮ್ಗೆ ಏನ್ ಸಿಕ್ತು, ನನ್ಗೆ ಸಿಗ್ಲಿ ಬೇಡ, ಮಕ್ಳಿಗಾದ್ರೂ ಏನಾದ್ರು. ಅವಳಿಗೆ ಆಲ್ ಇಂಡಿಯಾ ಮೆಡಲ್ ಇಟ್ಕೊಂಡ್ಬಂದ್ಲು, 1 ವರ್ಷ ಆಗ್ತಾ ಬಂತು. ಎಲ್ಲಾದ್ರೂ ಒಂದು ಉಡುಪಿಯಲ್ಲಿ ಈಗ ಲೋಕಲ್ ಅಲ್ಲಿ ಒಂದು 4 ಜನ ಕರೆದು ಸನ್ಮಾನ ಮಾಡಿದ್ದಾರೆ ಬಿಟ್ಟು, ಯಾರಾದ್ರೂ ಒಂದು ರಾಜಕೀಯದವರು ಪರ್ಸನಲಿ ಆಗಿ ಅವ್ರಿಗೆ ಗೊತ್ತಿದೆ. ಈಗ ಅವ್ರು ಪೇಪರ್ ಅಲ್ಲಿ ನೋಡ್ತಾರೆ, ಅದ್ರಲ್ಲಿ ನೋಡ್ತಾರೆ, ಇವ್ರ ಮಕ್ಳದ್ದು ಬ್ಯಾನರ್ ನೋಡ್ತಾ ಇರ್ತಾರೆ. ಬೇಡ, ಅವ್ರಿಗೊಂದು ಮನ್ಸು ಬರ್ಬೋದಲ್ಲ. ಕ್ರೀಡೆಗೆ ಸಹಕಾರ ಇಲ್ಲ. ಅದು ಉಡುಪಿಯಲ್ಲಂತೂ ತುಂಬಾ ಕಷ್ಟ ಸರ್. ನಾನು ನಿಮ್ಗೆ ಯಾವಾಗ ಹೇಳಿದಾಗೆ ನಿಮ್ಗೆ ಒಂದು ಮಾತು ಹೇಳಿದ್ದೇನೆ ನೋಡಿ, ಯಾರಾದ್ರೂ ಒಂದು ಹುಲಿವೇಷ ಟೀಮ್ ತಕೊಂಡ್ ಬಂದು ಕುಣಿಸಿದ್ರೆ 50,000 1 ಲಕ್ಷ ಆಗ್ತಾರೆ. ಅದೇ ಒಂದು ನಾವು ಡೋನರ್ ಒಂದು ಮಕ್ಳಿಗೋಸ್ಕರ, ಬಡ ಮಕ್ಳಿಗೆ ನಾವು ಎಲ್ಲಾದ್ರೂ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಅವರು ಒಂದು 5,000 ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಅದು ನಮ್ದು ದುರಂತ ಅಂತಾನೆ ಹೇಳ್ಬೋದು ನಾವು. ಅದಕ್ಕೆ ನಾವು ಎಂತ ಬೇಜಾರಾಗ್ತದೆ ಸರ್, ತುಂಬಾನೇ ಬೇಜಾರಾಗ್ತದೆ. ನಾನು ಲೈಫಲ್ಲಿ ತುಂಬಾ, ನಮ್ಗೆ ಈಗ ಕಣ್ಣೀರು ಬತ್ತಿ ಹೋದಾಗೆ ಆಗಿದೆ, ಒಂಥರ ಬೇಜಾರು ಪಟ್ಟು. ಅದೇ ಟೆನ್ಷನ್ ಖಾಲಿ. ಅಯ್ಯೋ ಏನಾದ್ರೂ ಆಗ್ಬೋದ ನಾಳೆ. ನಾನೀಗ ಜಾಗಕ್ಕೊಂದು ಯಾರೋ ನಮ್ದೊಬ್ರು ಪೇರೆಂಟ್ಸ್ ದಾನಿಯೊಬ್ರು ಜಾಗ ಕೊಟ್ಟಿದ್ದಾರೆ 5 ಸೆನ್ಸ್, ಕೆಸರು ಕಲ್ಲಾಕಿ 4 ವರ್ಷ ಆಯ್ತು ಸರ್. ಅದಕ್ಕೆ ನಮ್ಗೆ ಮುಂದೋಗ್ಬೇಕಾದ್ರೆ ಲೇಡಿ ನಾನು ಒಂದೇ, ನಮ್ಗೆ ಯಾರಾದ್ರೂ ಬ್ಯಾಕ್ ಸಪೋರ್ಟ್ ಬೇಕು ಸರ್. ನಿಮ್ ಜೊತೆ ನಾವಿದ್ದೇವೆ, ಮುಂದೆ ಹೋಗಿ ಅಂತ ಹೇಳೋರಿದ್ರೆ ನಾವು ಗ್ಯಾರಂಟಿ ಮಾಡ್ತಿದ್ದೇವೆ. ಆದ್ರೆ ನಮ್ಗೆ ಇಷ್ಟು ವರ್ಷ 4 ವರ್ಷದಲ್ಲಿ ಏನು ಆಗಿಲ್ಲ. ಆದ್ರೆ ನಮ್ಗೆ ಈಗ ಒಂದು ಭರವಸೆ, ಯಾಕಂದ್ರೆ ನಮ್ದು ಇದು ಪೇರೆಂಟ್ಸ್ ಮನೆ ಯಾರು, ನಾನು ಹೇಳಿದೆ ಅವರದ್ದೇ ನಮ್ಗೊಬ್ರು ವಿನಯ್ ಸರ್ ಅಂತ ನಮ್ಗೊಬ್ರು ಸಿಕ್ಕಿದ್ದಾರೆ ಈಗ. ಅವರು ನಮ್ ಜೊತೆ ಟೀಚರ್, ನಿಮ್ ಜೊತೆ ಅವ್ರು ನಮ್ಗೆ ಸಿಗ್ಬೇಕಾದ್ರೆ ತುಂಬಾ ಲೇಟ್ ಆಗೋಯ್ತಂತ ಅನ್ಸತ್ತೆ. ಯಾರು ಅಂತ ನಮ್ಗೆ ಅಷ್ಟು ಇಲ್ಲ. ಆದ್ರೂ ನಾನು ಒಂದ್ಸರಿ ಸುಜಿತ್ ಅಂತ ನಮ್ದು ಪೇರೆಂಟ್ ಇದ್ದು ಮಗ ಇದ್ದಾರೆ, ಅವ್ರು ತುಂಬಾ ಸಪೋರ್ಟ್ ಪಾಪ ಬ್ಯಾಂಗ್ಳೂರಲ್ಲಿ. ಅವರಿಗೆ ನಾನು ಹೀಗೆ ಹೇಳ್ಬೇಕಾದ್ರೆ ಒಂದ್ ಮಾತು, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ರಾಜಕೀಯದಲ್ಲಿದ್ದರು. ರಾಜಕೀಯಕ್ಕಿಂತ ಜಾಸ್ತಿಯಾಗಿ ಅವರು ಸೋಷಿಯಲ್ ವರ್ಕ್ ತುಂಬಾ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ತುಂಬಾ ಇದೆ. ಟೀಚರ್ ಒಂದ್ಸರಿ ನೀವು ಮಾತಾಡಿ ನೋಡಿ ಅಂತ ನಂಗೆ ಒಂದ್ಸರಿ ಹೇಳಿದ್ರು 1 ತಿಂಗಳ ಹಿಂದೆ. ನಾನ್ ಜಸ್ಟ್ ಅವ್ರಿಗೆ ಒಂದು ಕೇಳಿ
ಮೊನ್ನೆ ಮನೆಗೆ ಬಂದಾಗ ಜಸ್ಟ್ ಅವರಿಗೆ ಒಂದು ಮಾತು ಹೇಳಿದಕ್ಕೆ ಅವ್ರು ನೋಡಿ ನಮ್ಗೆ 10 ವರ್ಷದಲ್ಲಿ ಆಗದಿದ್ದದ್ದು ಕೆಲಸ 10 ವರ್ಷ ಅವ್ರು ನನ್ಗೆ ಲೆಟರ್ ತಕೊಂಡೋಗಿ 1 ವಾರನೂ ಆಗಿಲ್ಲ. 1 ವಾರದಲ್ಲಿ ನಂಗೆ ಬ್ಯಾಂಗ್ಳೂರಿಂದ ಫೋನ್ ಬಂದಿತ್ತು, ಹೀಗೆ ವಿನಯ್ ಸರ್ ಹೇಳಿದ್ರು ನಿಮ್ಮ ಲೆಟರ್ ನಮ್ಗೆ ತಲುಪಿದೆ, ನಿಮ್ಗೆ ಏನು ಸಹಾಯ ಬೇಕು ಮುಂದಕ್ಕೆ ನಾವೆಲ್ಲ ಮಾಡ್ತೇವಂತ ಹೇಳಿದ್ರು. ನಾವ್ ಅದಕ್ಕೆ ಇವತ್ತು ನಮ್ಗೆ ಅಂದ್ರೆ ಏನ್ ಗೊತ್ತಾ, ನಾನು ನಿಮ್ಗೆ ಹೇಳಿದೆ 2025 ಲಕ್ಕಿ ಡೇ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಇವರ ಕೈಯಲ್ಲಿ ಅದು ಉದ್ಘಾಟನೆ ಆಗ್ಬಹುದು. ವಿನಯ್ ಸರ್ ಬನ್ನಿ. ಹಾಗೆ ಆಗ್ಬಹುದು ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, 4 ವರ್ಷದಲ್ಲಿ ಆಗದಿದ್ದದ ನಾನೀಗ ಅವ್ರಿಗೆ ಹೇಳಿದ್ದೇನೆ, ಭರವಸೆ ಒಂದು ನಮ್ಗೆ ಬೆಳಕು ಅಷ್ಟೇ. ಅವರು ಡಿಸೆಂಬರ್ ಒಳಗಡೆ ನಮ್ಗೆ ಒಂದು ಸಣ್ಣ ಕಟ್ಟಡದ ವ್ಯವಸ್ಥೆ ಮಾಡಿಕೊಡಿ ಏನಾದ್ರು ಅಂತ ಹೇಳಿದ್ರು. ಅವರು ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅವರು ನನ್ನ ಬ್ಯಾಕ್ ಗ್ರೌಂಡ್ ಕೇಳಲಿಲ್ಲ, ನೀವು ಯಾರಂತನೂ ಕೇಳಲಿಲ್ಲ. ನಾನೊಂದು ಜಸ್ಟ್ ಅವರ ಒಂದು ಸ್ಟೂಡೆಂಟ್ ಇದ್ರಲ್ಲಿ ಕೇಳಿದಾಗ ಅವರಿಗೆ ಬೇಜಾರಾಗಿ, ಯಾರೋ ಬ್ಯಾಂಗ್ಳೂರಿಂದ ದೂರದಿಂದ ಬಂದವರು, ನಮ್ಮ ಊರಿನವರಲ್ಲ, ನನ್ನನ್ನು ಹುಟ್ಟಿದಾಗಿಂದ ನೋಡಿದವರಲ್ಲ, ಅಣ್ಣ ತಮ್ಮಂದಿರಲ್ಲ, ಎಂತ ಅದು ಹೇಳಿಲ್ಲ. ದೇವರು ಯಾರನ್ನಾದ್ರೂ ಕಲಿಸ್ತಾರಂತ ನಾವು ಹೇಳ್ತೇವಲ್ಲ, ಅದು ಇವರ ರೂಪದಲ್ಲಿ ಇರ್ಬೋದು. ನಾನು ಇವತ್ತು ಹೇಳಿದಕ್ಕೆ ಇವತ್ತು ಒಳ್ಳೆ ದಿವಸ, ಗಣೇಶ ಸಂಕಷ್ಟ ಇದು ಇವತ್ತು. ನಾನಿವತ್ತು ಯಾವತ್ತು ಉಪವಾಸ ಅಂತಾನೆ ನಾನು ಕುತ್ಕೊಳ್ಳಿಲ್ಲ ನನ್ನ ಜೀವನದಲ್ಲಿ. ನಾನು ಇವರು ನಿನ್ನೆ ಹೇಳಿದಕ್ಕೆ ಇದು ನಮ್ಮ ಕ್ಲಾಸಿಗೋಸ್ಕರ, ಮಕ್ಕಳಿಗೋಸ್ಕರ ಇದು ಆಗ್ಬೇಕು, ಸಂಕಲ್ಪ ಆಗ್ಬೇಕಂತ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ವ್ರತ ಮಾಡಿ ಕುತ್ಕೊಂಡಿದ್ದೇನೆ ನಾನು, ಇವರ ಕೈಯಿಂದ ಅದು ಕೆಲಸ ಆಗ್ಬೇಕಂತ ಇವತ್ತು. ಹಾಗಾಗಿ ವಿನಯ್ ಸ್ಟೋರಿ ಗೊತ್ತಾ ನಿಮ್ಗೆ? ನನ್ಗೆ ಸತ್ಯ ಅವರು, ನಾನು ಹೇಳಿದಲ್ಲ ಸರ್, ಅವರು ಯಾರು ಏನು ಎತ್ತ, ನಂಗೆ ಅವರ ಹೆಸರನ್ನು ಮಾತ್ರ ಬಿಟ್ಟು ಅವರು ಎಲ್ಲಿರ್ತಾರೆ, ನಮ್ದು ಸುಜಿ ಇದ್ದು ಫ್ರೆಂಡ್ ಅಂತ ಮಾತ್ರ ಗೊತ್ತು ಸರ್. ಅವ್ರ ಬ್ಯಾಕ್ ಗ್ರೌಂಡ್, ಅವ್ರು ಏನ್ ಮಾಡ್ತಾರೆ ಏನು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ ಸರ್. ನಾವು ನಮ್ಮನ್ನ ಒಂದ್ಸರಿ ನೋಡಿದವರು, ಲಾಸ್ಟ್ ಟೈಮ್ ಒಂದ್ಸರಿ ನೋಡಿ, ನಾನು ಅವ್ರ ಹತ್ರ ಮಾತಾಡಿದೆ ಮೊನ್ನೆ, ಒಂದು ಸರಿ ಮಾತಾಡಿದವ್ರೆ. ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಹತ್ರ ಲೆಟರ್ ಇಸ್ಕೊಂಡು ಹೋದ್ರು. ಲೆಟರ್ ಇಸ್ಕೊಂಡು ಹೋಗಿ ನಿಮ್ಮನ್ನೇ ಕರ್ಕೊಂಡ್ ಬಂದಿದ್ದಾರೆ ಸರ್. ನೀವೇ ಥಿಂಕ್ ಮಾಡಿ, ಅವರು ನಮ್ಗೆ ಈಗ ದೇವರಿಗಿಂತ ಹೆಚ್ಚೆ ಅವರು, ನಾವು ಏನು ಹೇಳೋ ಹಾಗಿಲ್ಲ ಅವ್ರ ಬಗ್ಗೆ. ವಿನಯ್ ಆಕ್ಚುಲಿ ಈ ತರದ ಹೆಲ್ಪ್ ಮಾಡೋದು ತುಂಬಾ ಜಾಸ್ತಿ. ನನಗೆ ಎಸ್ಪೆಷಲಿ ಮಗು ಅಳ್ತಿರೋ ಟೈಮಲ್ಲಿ ಅದೊಂದು ಫೀಲ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನಾನು ನಿಮ್ಮ ಕಣ್ಣಲ್ಲಿ ಕೂಡ ನೀರ್ ನೋಡಿದೆ. ಯಾಕೆ ಗೊತ್ತಾ, ನಮ್ಗದು ಸಾರ್ಥಕ. ನಾವು ಅಳುದಕ್ಕಿಂತ ನಮ್ಮ ಎದುರುಗಡೆ ಇದ್ದವರನ್ನ ನಾವು ಅಳಿಸ್ತೇವಲ್ಲ, ಅದು ನಿಜವಾದ ಒಂದು ಪ್ರೀತಿ. ಅಂದ್ರೆ ನೋವು ಅವರಿಗೆ ಗೊತ್ತಾಗತ್ತೆ, ನಮ್ಮ ಕಷ್ಟ ಗೊತ್ತಾದ. ಈಗ ನಾವು ಈಗ ಮಕ್ಕಳೆಲ್ಲ ಎಷ್ಟು ಜನ ಇದ್ದೇವೆ, ಇವಳು ಹತ್ಲು, ನಾನು ಹತ್ತಾಗ ನಿಮ್ಮ ಕಣ್ಣಲ್ಲಿ ನೀರು ಬಂತು ನೋಡಿ. ಅದೇ ಬೇರೆಯವರಿಗೂ ಇಷ್ಟೊತ್ತಿಗೆ ಬಂದಿದ್ರೆ ನಾವೊಂದು ಏನೋ ಒಂದು ಎಲ್ಲೋ ಇರ್ತಿದ್ವಿ ಸರ್. ಓಕೆ ವಿನಯ್, ಹೇಗೆ ಸಾಲ್ವ್ ಮಾಡ್ತೀರಿ ಈ ಮಕ್ಕಳ ಸಮಸ್ಯೆ? ಮತ್ತು ನಾವು ಬೇರೆಯವ್ರು ಮಾಡ್ತಾರೆ ಅನ್ನೋದಕ್ಕಿಂತ ಫಸ್ಟ್ ನಮ್ಮಿಂದಾನೇ ಆರಂಭ. ಹೌದು. ನಾನು ಆಕ್ಚುಲಿ ನನ್ನ ಫ್ರೆಂಡ್ ಮನೆಗಂತ ಬಂದಿದ್ದು ಉಡುಪಿಗೆ. ಸೊ ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಜನ ನೋಡಿದ್ದೆ ನಾನು, ಅವ್ರು ಏನು ಕರಾಟೆ ಮಾಡ್ತಾ ಇರೋದು ಕ್ಲಾಸಸ್ ಎಲ್ಲ ನೋಡಿದ್ದೆ. ಬಟ್ ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಫಸ್ಟ್ ಇಂದ ಗೊತ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 4 years ಇಂದನೂ ನನಗೆ ಗೊತ್ತು ಈ ಮಕ್ಕಳು, ಬಟ್ ಈ ರೀತಿ ಅವರಿಗೆ ಒಂದು ಜಾಗದ ತೊಂದರೆ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಲಾಸ್ಟ್ ಟೈಮು ಇವರು ಪ್ರವೀಣಾ ಮೇಡಮ್ ನನ್ನ ಫ್ರೆಂಡಿಗೆ ಹೇಳಿ ಅವ್ರು ಬಂದು ಹೇಳಿದ್ರು ಈ ರೀತಿ ಇದೆ, ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ಈಗ ಅವ್ರ ಬಾಯಲ್ಲಿ ನಾವು ಕೇಳೋದಕ್ಕಿನ ಅವ್ರು ತಂದಿಟ್ಟಿರುವಂತ ಅವಾರ್ಡ್ಸ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ಅವ್ರ ಸ್ಟೂಡೆಂಟ್ಸ್ ಮಾಡಿರೋ ಅಚೀವ್ಮೆಂಟ್ ಇರ್ಬೋದು, ಅಥವಾ ಅವ್ರ ಸ್ಟೂಡೆಂಟ್ ಮನೆಗಳಲ್ಲಿ ಇರುವಂತ ಅವಾರ್ಡ್ಸ್ ಎಲ್ಲ ಹೇಳುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಪೊಸಿಷನ್ ಬರ್ಲಿಕ್ಕೆ. ಅದೆಲ್ಲ ಎಷ್ಟು ಅವರಿಗೆ ಪ್ರಾಬ್ಲಮ್ ಆಗಿದ್ರು ಸಹ ಅದನ್ನ ಸ್ಟೂಡೆಂಟ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಸೊ ಒಬ್ರು ಲೇಡಿ ಆಗಿದ್ಕೊಂಡು ಅವ್ರು ಇಂಡಿಪೆಂಡೆಂಟ್ ಆಗಿ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇಷ್ಟು ಜನ ಮಕ್ಕಳಿಗೆ ಮತ್ತೆ ಅಂಡರ್ ಪ್ರಿವಿಲೇಜ್ ಏನು ಗರ್ಲ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರು ಕರಾಟೆನ ಫ್ರೀಯಾಗಿ ಹೇಳ್ಕೊಡೋದಿರ್ಬೋದು, ಕಡಿಮೆ ಖರ್ಚಲ್ಲಿ ಹೇಳ್ಕೊಡೋದಿರ್ಬೋದು, ಈ ರೀತಿ ಒಂದು ಕೆಲಸ ಮಾಡುವಾಗ ಪ್ರತಿಯೊಬ್ರು ಇಲ್ಲಿರುವಂತ ರಾಜಕೀಯ ನಾಯಕರು ಇರ್ಬೋದು ಅಥವಾ ಬೇರೆ ಯಾರೇ ಸೋಷಿಯಲ್ ಸರ್ವಿಸ್ ಮಾಡೋರು ಇರ್ಬೋದು, ನಮ್ಗಿಂತ ಮುಂಚೆ ಅವ್ರು ಮಾಡ್ಬೇಕಿತ್ತು. ಬಟ್ ದುರಾದೃಷ್ಟ ಅವ್ರು ಯಾರು ಮಾಡಿಲ್ಲ. ಸೊ ನಾನ್ ಬಂದಾಗ ಇವ್ರಿಗೆ ಒಂದು ಹೆಲ್ಪ್ ಮಾಡುವಂತ ಮನಸ್ಸಿತ್ತು. ಸೊ ಹಾಗಾಗಿ ನನ್ಗೆ ಯಾರು ಗೊತ್ತಿದ್ರು ಅವ್ರ ಕಡೆಯಿಂದನೂ ಸ್ವಲ್ಪ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ಮಾಡ್ಲಿ, ಅದಾದ್ಮೇಲೆ ಮುಂದಿನ ಪ್ರತಿಯೊಂದು ವೆಚ್ಚನೂ ನಾನೇ ನೋಡ್ಕೋತೀನಿ. ಪ್ಲಸ್ ಅವ್ರದ್ದು ಏನೋ ಒಂದು ಕ್ಲಾಸ್ ರೂಮ್ಸ್ಗೆ ಏನ್ ಖರ್ಚಾಗತ್ತೆ ಅದ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ಏನ್ ಹೇಳೋ ಸರ್, ನಮ್ಮ ಟೀಚರ್ ಮುಂಚೆಯಿಂದ ನಾನು ನೋಡ್ತಾ ಇದ್ದೆ, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ.
ಅವ್ರ ಪರ್ಸನಲ್ ಲೈಫ್ಗೂ ಅವ್ರು ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳನ್ನ ಈ ತರ ಬೆಳೆಸ್ತಾ ಇದ್ದಾರೆ, ಫಿಸಿಕಲಿ ಅಂಡ್ ಮೆಂಟಲಿ ಓವರ್ ಆಲ್ ತುಂಬಾ ಬೆಳೆಸ್ತಾ ಇದ್ದಾರೆ. ಅಂಡ್ ಇಂಥ ಇವರು ಮುಂದೆ ಬರಬೇಕು. ನಾವು ನೋಡ್ತಾ ಇರೋವಾಗ ನಾವು ನೋಡ್ತಾ ಇದ್ವಿ ಅಲ್ಲಲ್ಲಿ ಕ್ಲಾಸ್ಗಳೆಲ್ಲ ಮಾಡೋದು, ಕೆಲವು ಸರಿ ಕ್ಲಾಸ್ ಇರ್ತಿರ್ಲಿಲ್ಲ, ಬೇರೆ ಕಡೆ ಎಲ್ಲ ಸಣ್ಣ ಜಾಗಕ್ಕೆ ಹೋಗಿ ಮಾಡೋದು, ಅದು ನಮಗೂ ಸರಿ ಅನ್ನಿಸ್ತಾ ಇರ್ಲಿಲ್ಲ ಅವಾಗ. ಅಂಡ್ ಅದೇನೋ ಆಪರ್ಚುನಿಟಿ ಬಂತು, ದೇವ್ರಿಗೆ ಮಾಡಿಸ್ಬೇಕು ಅನ್ಸುತ್ತೆ. ಅದೇ ರೀತಿ ನನಗೆ ಗೊತ್ತು ವಿನಯ್ ಎಷ್ಟು ಹೆಲ್ಪ್ ಮಾಡಿದ್ದಾನೆ, ಎಷ್ಟು ಜನರಿಗೆ ಇದು ಮಾಡಿದ್ದಾನೆ ಅಂತ ಅಲ್ಲ. ಅಂಡ್ ಡೆಫಿನೆಟ್ಲಿ ನನಗೆ ಗೊತ್ತಿತ್ತು ಇಲ್ಲಿಗೆ ಇವನ ಹತ್ರ ಹೇಳಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಅದಕ್ಕೆ ತಗೊಂಡು ಹೋದೆ, ಪ್ರಪೋಸ್ ಮಾಡಿದೆ, ಅಂಡ್ ಇಲ್ಲಿದ್ದೀವಿ ಇವಾಗ. ಸೊ ಇನ್ನು ಮುಂದೇನು ಒಳ್ಳೇದಾಗುತ್ತೆ ಅಂತ ಬಯಸ್ತೀನಿ ನಾನು ಅಷ್ಟೇ. ಇನ್ನೊಂದು ವಿಚಾರ ಹೇಳ್ಬೇಕು, ಈಗ ಅವ್ರಿಗೊಂದು ಪ್ಲೇಸ್ ಇಲ್ಲ, ಅದನ್ನ ಯಾರೊಬ್ರು ಮಾಡ್ಕೊಡ್ತಾರೆ, ಅದಾಗ್ಬಿಡುತ್ತೆ. ಬಟ್ ಇಂಥ ಒಂದು ಯಂಗೆಸ್ಟ್ ಟ್ಯಾಲೆಂಟ್ಸು ಆಚೆ ಬರಬೇಕು, ರೆಕಗ್ನೈಸೇಷನ್ ಸಿಗಬೇಕು. ಫಸ್ಟು ಅವ್ರು ಇರುವಂತ ಜಾಗದಲ್ಲಿರೋ ಏನು ಗಣ್ಯ ವ್ಯಕ್ತಿಗಳು ಅವ್ರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡೋದಿರ್ಲಿ ಅಥವಾ ಬೇರೆ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಡೋದಿರ್ಲಿ, ಇಂಥ ಕೆಲ್ಸಗಳು ಆಗ್ಬೇಕು. ಯಾವಾಗ್ಲೂ ಹಳ್ಳಿಲಿರೋ ಒಂದು ಏನು ಟ್ಯಾಲೆಂಟ್ ಹಳ್ಳಿಲೇ ಮುಗಿಬಾರ್ದು. ಈ ತರ ಒಂದು ಟ್ಯಾಲೆಂಟ್ಗಳು ದೇಶ ನೋಡ್ಬೇಕು, ಪ್ರಪಂಚ ನೋಡ್ಬೇಕು. ಸೊ ಅಂತ ಕೆಲ್ಸನ ಇಲ್ಲಿರುವಂತ ಜನಗಳಾಗ್ಲಿ ಅಥವಾ ಗಣ್ಯ ವ್ಯಕ್ತಿಗಳಾಗ್ಲಿ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಅಮೇಜಿಂಗ್. ಓಕೆ, ಟೋಟಲ್ ಎಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ತನಕ ಮಾಡಿದೀರಿ ಅಂತ? ಇಲ್ಲ ಸರ್, ತುಂಬಾನೇ ಅಂದ್ರೆ ನಾನು ಸರ್ ಹೇಳಿದಾಗೆ ನಾನು ಸ್ವಲ್ಪ ಸೋಷಿಯಲ್ ವರ್ಕ್ ಎಲ್ಲ ಅಂದ್ರೆ ಸ್ವಲ್ಪ ಬೇರೆ ಕರಾಟೆ ಬಿಟ್ಟು ನಾವೀಗ ಹೆಲ್ಪಿಂಗ್ ನೇಚರ್, ಸ್ವಲ್ಪ ಮಕ್ಳಿಗೆ ಈಗ ಆಕ್ಸಿಡೆಂಟ್ ಆದ್ರೆ ಸ್ವಲ್ಪ ಮತ್ತೆ ಏನಾದ್ರು ನಮ್ಗೆ ಲಾಸ್ಟ್ ಟೈಮ್ ಒಂದ್ಸರಿ ಇಲ್ಲಿ ಪರ್ಕಳದಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಒಂದು 6-8 years ಬ್ಯಾಕ್. ಆವಾಗ ಏನಾಗಿತ್ತಂದ್ರೆ ನಾನು ಆಟೋದಲ್ಲಿ ಬರ್ತಾ ಇದ್ದೆ, ಬರ್ಬೇಕಾದ್ರೆ ಕಾರಿನವರು ಸ್ಪಾಟ್ ಆಗಿದ್ರು, ಏಜ್ಡ್. ಆದ್ರೆ ಬಸ್ ಏನಾಗಿತ್ತು, ಅದು ಶಿವಮೊಗ್ಗದಿಂದ ಬರುವಂತ ಬಸ್, ಹನುಮಾನ್ ಬಸ್, ಅದು ಫುಲ್ ಪಲ್ಟಿ, ಡೋರ್ ಇಳಿಯುವ ಜಾಗವೇ ಪಲ್ಟಿಯಾಗಿ ಬಿತ್ತು. ನಾನು ಆ ಟೈಮಲ್ಲಿ ನಮ್ದೊಬ್ರು ಆಟೋ ಡ್ರೈವರ್ ಮತ್ತೆ ಅವರನ್ನ ಹಿಡ್ದು ನಾನು ಹೋಗಿ ಸ್ವಲ್ಪ ಗ್ಲಾಸ್ ಎಲ್ಲ ಹೊಡೆದು ಎಲ್ಲ ಯಾರೆಲ್ಲ ಪೆಟ್ಟಾಗಿದೆ ಅವರನ್ನೆಲ್ಲ ಹೊರಗೆ ತಂದು ಕೂಡಲೇ ಆಂಬುಲೆನ್ಸ್ಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆಲ್ಲ ಇದು ಮಾಡಿ ಮತ್ತೆ ನಾನು ಸೀದಾ ಮನೆಗೆ ಹೋಗಿದ್ದೇನೆ. ಯಾಕಂದ್ರೆ ನಾನು ಅಲ್ಲಿ ನಿಲ್ಲಿಲ್ಲ. ಮತ್ತೆಲ್ಲ ಒಟ್ಟಾದ್ಮೇಲೆ ಮತ್ತೆ ಯಾರೋ ಹೇಳಿದ್ದಾರೆ ಪೊಲೀಸ್ನವರೆಲ್ಲ ಮನೆಗೆ ಬಂದು ನನ್ಗೊಂದು ಒಳ್ಳೆ ಸ್ಟೇಷನ್ಗೆಲ್ಲ ಕರೆದು ನೆಕ್ಸ್ಟ್ ಪೇಪರ್ ಅಲ್ಲೆಲ್ಲ ಬರ್ಬೇಕಾದ್ರೆ ಗೊತ್ತು ನನ್ನ ಹೆಸರು ಯಾರು ಕೊಟ್ಟಿದ್ದಾರೆ ಏನೋ ನಮ್ಗೆ ಗೊತ್ತಿಲ್ಲ. ಮತ್ತೆ ಹಾಗೆ ಬನ್ನಂಜೆಯಲ್ಲಿ ಒಂದು ಅಂದ್ರೆ ಬುದ್ಧಿಮಾಂದ್ಯ ಅಕ್ಕ ತಂಗಿ ಇಬ್ರು ಇದ್ರು. ಅಂದ್ರೆ ಅವ್ರು ಎಷ್ಟೋ ವರ್ಷದಿಂದ ಮನೆಯಿಂದ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಇಷ್ಟಿಷ್ಟು ಉಗುರೆಲ್ಲ ಬಿಡ್ಕೊಂಡು ಯಾರಿಗೂ ಅವ್ರ ಹತ್ರ ಹೋಗ್ಲಿಕ್ಕಂದ್ರೆ ಅವರು ಪರಿಸ್ತಾರೆ, ತುಂಬಾ ಸಮಸ್ಯೆ ಮಾಡ್ತಾರೆ, ಪೆಟ್ಟಾಕ್ತಾರೆ, ಕಿರಿಚ್ತಾರಂತ ತುಂಬಾ ಹೆದರ್ದ್ರು. ಒಂದ್ ದಿವಸ ನಂಗೆ ಉಡುಪಿ ಸ್ಟೇಷನ್ ಇಂದ ಫೋನ್ ಬಂತು, ಹೀಗೆ ಒಂದು ಕೇಸ್ ಇದೆ ಮ್ಯಾಮ್, ನೀವು ಸ್ವಲ್ಪ ಲೇಡಿ ಧೈರ್ಯ ಉಂಟಲ್ಲ ನಿಮ್ಗೆ ಬರ್ಬೋದಾ ಅಂತ ಕೇಳಿದ್ರು. ನಂಗೆ ಏನ್ ಮಾಡ್ಬೇಕು, ನಾನು ಅಂತದೆಲ್ಲ ಹ್ಯಾಂಡಲ್ ಮಾಡಿಲ್ಲ. ಆದ್ರೂ ಧೈರ್ಯ ಮಾಡ್ಕೊಂಡು ನಾನು ಹೋಗಿ ಮತ್ತೆ ಅವರನ್ನು ಹೊರಗಡೆ ಕರ್ಕೊಂಡ್ ಬಂದು ಅವರನ್ನು ಆಸ್ಪತ್ರೆಗೆ ಸೇರಿಸುವ ತನಕ ನಾನಿದ್ದೀಗ ಅವರು ಹುಷಾರಾಗಿ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅದೊಂದು ನಮ್ಗೆ ಖುಷಿ ಇದೆ. ಮತ್ತೆ ಹೀಗೆ ಸಣ್ಣ ಪುಟ್ಟದಿಲ್ಲ ಇದೆಲ್ಲ ಮಾಡ್ತಾ ಇರ್ತೇವೆ ನಾವೆಲ್ಲ, ಏನಾದ್ರು ಕರೆದ್ರೆಲ್ಲ ಹೋಗ್ತೇವೆ ಹಾಗೆ. ಟೋಟಲ್ ಎಷ್ಟು ಜನ ಮಕ್ಳಿದ್ದಾರೆ ಅಂತ ಹೇಳಿದ್ರಿ, ಇನ್ನೊಂದ್ಸತಿ ರಿಪೀಟ್ ಮಾಡಿ. ನಮ್ಗೆ ಅಂದ್ರೆ ನಾನು ಕಲ್ಸಿದ್ದು 1500 ಮೇಲೆ ಆಗ್ಬೋದು. ಈಗ ಅಂದ್ರೆ ಅವರು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಎಲ್ಲೋ ಹೋಗಿದ್ದಾರೆ, ಎಲ್ಲ ಮಕ್ಳಿದ್ದಾರೆ. ಕೆಲವ್ರು ನೆನ್ಪಿಟ್ಕೊಳ್ತಾರೆ, ಕೆಲವ್ರು ನೆನ್ಪಿಟ್ಕೊಳ್ಳುದಿಲ್ಲ. ಈಗ ಒಂದು 200-300 ಸ್ಟೂಡೆಂಟ್ ಇದ್ದಾರೆ. ಬೇರೆ ಬೇರೆ ಬ್ರಾಂಚಸ್ ಇದೆ. ನಮ್ದು ಮೇನ್ ಬ್ರಾಂಚಸ್ ಇಲ್ಲಿ ಪರ್ಕಳ PKC ಕರಾಟೆ ಕ್ಲಬ್ ಅಂತ ನಮ್ದು ಕ್ಲಬ್ ಹೆಸರೇ. ಅದರಲ್ಲಿ ಎಷ್ಟು ಜನ ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾರೆ ಮತ್ತು ಎಷ್ಟು ಜನ ಸ್ಟೇಟ್ ಲೆವೆಲ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 6-4 ಹೊಡೆದಿದ್ದಾರೆ? ನಮ್ಗೆ ಅಂದ್ರೆ ಅದು ಲೆಕ್ಕ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಸರ್. ಯಾಕೆ ಗೊತ್ತಾ, ಅದು ಕಂಟಿನ್ಯೂ ನಮ್ದು ಮಕ್ಳು, ನಾನು ಹೇಳಿದೆ ಅವಳು 6 ವರ್ಷ ಕಂಟಿನ್ಯೂ ಹೊಡೆದಿದ್ದಾಳೆ. ಕೆಲವು ಮಕ್ಳು 3 ವರ್ಷ ಹೊಡೆದಿದ್ದಾರೆ, ಕೆಲವು ಮಕ್ಳು 4 ವರ್ಷ ಹೊಡಿದ್ದಾರೆ. ಇನ್ನು ಈ ಸರಿ ಕೆಲವರು ಸ್ಟಾರ್ಟ್ ಮಾಡಿದವರು ಇದ್ದಾರೆ ಸ್ಟೇಟ್ಗೆಲ್ಲ, ಈಗ ರೆಡಿ ಆಗ್ತಿದ್ದಾರೆ. ನಾಡ್ದು ಡಿಸ್ಟ್ರಿಕ್ಟ್ ಮ್ಯಾಚ್ 20ಕ್ಕೆ ಇದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆದು, PUCದು ಮತ್ತೆ ಅಂಡರ್ 17 10th 8th ಮಕ್ಳದು. ಅದ್ರಲ್ಲಿ ಯಾರೀಗ ಇವರೆಲ್ಲ ಸ್ಟೇಟ್ಗೆ ಈಗ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದ ಮಕ್ಳು ಇದೆಲ್ಲ. ನಾವು ಇನ್ನು ಯಾವಾಗ ಸ್ಟೇಟ್ಗೆ ಹೋಗ್ಬೋದು ಈ ಸರಿ ನ್ಯಾಷನಲ್ ಕೂಡ. ಇನ್ನೊಬ್ಬ ಟ್ರೈನರ್ ಹೊರಗಡೆ ಇದ್ದಾನೆ, ಅವನು ಡ್ರೆಸ್ ಅಲ್ಲಿ ಇಲ್ಲ ಮಾತ್ರ. ನಾನೊಂದು ಹೇಳ್ಬೇಕಂದ್ರೆ ಪ್ರವೀಣ ನೆಪ ಮಾತ್ರ ಅವನು ಒಂದು ನಮ್ಗೆ ಈಗ ನಾನೊಂದು ಪಂಚಾಂಗ ಮಾತ್ರ ಹಾಕಿಟ್ಟಿದ್ದೇನೆ. ಈಗ ಅದನ್ನು ಒಳ್ಳೆ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದಕ್ಕೆ ಅಂತ ಟ್ರೈನರ್ ಅಂತ ಮಕ್ಕಳಿಗೆ ಬೇಕಂದ್ರೆ ನಮ್ದು ಆದರ್ಶ್ ಈ ಸರಿ ನಾನು ಆಲ್ ಇಂಡಿಯಾ ಛಾಯಾ ಮೆಡಲ್ ಹೊಡಿಲಿಕ್ಕೆ
ರೀಸನ್ ಈ ಹುಡುಗ ನಾನು ಇವನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೇನೆ. ಯಾಕಂದ್ರೆ ಎಲ್ಲರಿಗಿಂತ ಮೊದ್ಲು ಸಿಕ್ಕಿದ ಮಗು ಇದು ನಮ್ಗೆ. ಅಂದ್ರೆ ಇವರೆಲ್ಲ ಮತ್ತೆ ಬಂದವರು. ಇವನು ಸೂರಜ್ ಎಲ್ಲ ಕೆಲವು ಮಕ್ಳಿದ್ದಾರೆ, ಅವನು ಇಲ್ಲ ಈಗ ಊರಲ್ಲಿ ಇಲ್ಲ. ಇವನು ನಂಗೆ ಸಣ್ಣ ಮಗು ಇರ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದು. ಈಗ ಅವನಿಗೆ 23 ವರ್ಷ ಆಯ್ತು. ಆದ್ರೂ ಅವನು ನಮ್ಗೋಸ್ಕರ, ಇದು ಕರಾಟೆಗೋಸ್ಕರನೇ ಡಿಗ್ರಿ ಆಯ್ತು. ಡಿಗ್ರಿ ಆಗಿ 2 ವರ್ಷ ಆಯ್ತು. ಇನ್ನು ದೂರ ಹೋದ್ರೆ ನಾನು ಒಂಟಿ ಆಗ್ತೇನೆ, ಇಲ್ಲಿ ಮಕ್ಳಿಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಳ್ಳೆ ಒಳ್ಳೆ ಜಾಬ್ ಆಫರ್ ಬಂತು ಅವನ್ಗೆ. ಅದನ್ನು ಬಿಟ್ಟು ಬ್ಯಾಂಗ್ಳೂರಲ್ಲಿ ಇಲ್ಲೇ ಮಣಿಪಾಲ ಮಾಯಲ್ಲಿ ಖಾಲಿ 15,000 ಸಂಬಳಕ್ಕೋಸ್ಕರ ಈಗ ಹೋಗ್ತಿದ್ದಾನೆ. ಯಾಕಂದ್ರೆ ನನ್ಗೋಸ್ಕರ, ಮಕ್ಳಿಗೋಸ್ಕರ. ನಾನು ಅವನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಈಗ ಮಕ್ಳು ಒಬ್ಬೊಬ್ರೆ ಹೆಸರು ತೆಗಿತಾ ಬರ್ತಿದ್ದೀರಿ, ನೀವೆಲ್ಲ ದೂರ ಹೋದ್ರೆ ನಂಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಮತ್ತೆ ನಮ್ದು ಈಗ ಕಟ್ಟಡ ಕೆಲ್ಸಕ್ಕೆ ನಾನು ಒಬ್ಳೆ ಓಡಾಡ್ಲಿಕ್ಕೆ ಆಗುದಿಲ್ಲ, ನೀವು ನಮ್ ಜೊತೆ ಇರ್ಬೇಕಂತ ಹೇಳಿದ ಕೂಡ್ಲೆ ಮತ್ತೆ ಅವನೇ ಮನ್ಸು ಬದಲಾಯಿಸ್ಕೊಂಡು ಇಲ್ಲೇ ಇದ್ದಾನೆ. ಅದಕ್ಕೆ ನಾನು ಅವನ್ಗೆ ಏನೋ ಹೇಳ್ಲಿಕ್ಕಿಲ್ಲ. ಅವನ ಬಗ್ಗೆ ನಮ್ಗೆ ಸ್ಪೆಷಲ್, ಇವನು ಎಲ್ಲರಿಗಿಂತ ಒಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೇಕು ನಾವು. ಎಷ್ಟು ಜಾಬ್ ಆಫರ್ ಬಂದಿತ್ತು ಸರ್? ಒಂದು 5 ಜಾಬ್. ಏನಕ್ಕೆ? ಒಳ್ಳೆ ಸಂಬಳ ಇತ್ತಲ್ಲ, ಹೋಗ್ಬೋದಿತ್ತು. ಆದ್ರೆ ನಮ್ಮ ಒಂದು ಕಲ್ಸಿ ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ಆದ್ರೂ ಏನಾದ್ರು ನನ್ನ ಕಡೆಯಿಂದ ಏನಾದ್ರು ಸಣ್ಣ ಹೆಲ್ಪ್ ಮಾಡ್ಬೇಕಂತ. ಓಕೆ, ವೆಲ್ ಫೈನಲಿ ಏನ್ ಹೇಳ್ತೀರಿ? ಪೇರೆಂಟ್ಸ್ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದ್ದಂಗಿದೆ ನಿಮ್ಗೆ? 100% ಸರ್. ನಾನು ಹೇಳಿದಾಗೆ ಇವ್ರು ಇಲ್ಲದಿದ್ರೆ ನಾನು ಮಕ್ಳನ್ನೀಗ ಎಲ್ಲಾದ್ರೂ ಕಲ್ಸ್ಬೇಕಾದ್ರೆ, ಈಗ ಈ ಮಗು ಹೇಳುದು ಇವಳಿಗೊಂದು 6 ವರ್ಷ ಈಗ ಭಾನುವಾರ ಮತ್ತೆ ಸ್ಯಾಟರ್ಡೆ ಸಂಡೇ ನಾವು ಶಿವಮೊಗ್ಗ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಹೋಗಿದ್ವಿ. ಅದಕ್ಕೆ ಇವಳು ನಮ್ಮ ಒಟ್ಟಿಗೆ ಒಬ್ಳೆ ಬಂದದ್ದು, ಪೇರೆಂಟ್ ಕೂಡ ಬರ್ಲಿಲ್ಲ. ಅದು ಸಪೋರ್ಟ್. ಯಾಕಂದ್ರೆ ಅವರಿಗೆ ಧೈರ್ಯ, ನಾವು ಚೆನ್ನಾಗಿ ನೋಡ್ಕೋತೇವೆ, ಒಳ್ಳೆ ರೀತಿ ಕರ್ಕೊಂಡೋಗಿ ಬರ್ತೇವೆ ಅಂತ ಒಂದು ಧೈರ್ಯ ಇದೆ ಸರ್. ಹಾಗಾಗಿ ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಲ್ಲ ಸರ್, ನಮ್ದೊಂದು ಕನ್ಸು ನನ್ಸಾಗ್ಬೇಕು, ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ಬೇಕು. ಎಲ್ಲರದು ಅಂದ್ರೆ ನಾವೀಗ ಇಷ್ಟು ಟೈಮ್ ತುಂಬಾ ಕಷ್ಟಪಟ್ಟಿದ್ದೇವೆ, ಮುಂದಕ್ಕಾದ್ರೂ ಒಳ್ಳೆ ದಿನಗಳು ಬರ್ಬೇಕು. ನಮ್ದೊಂದು ಕಟ್ಟಡ ಒಳ್ಳೆ ರೀತಿ ಆಗ್ಬೇಕು. ಮತ್ತೆ 2026 ಅಲ್ಲಿ ನಾವೊಂದು ಓಪನ್ ಸ್ಟೇಟ್ ಚಾಂಪಿಯನ್ಶಿಪ್ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ನಾವಂದ್ರೆ ಮಾಡ್ಬೇಕಂತ ನಂದು ಅದು ಕೂಡ ಒಂದು ಕನ್ಸು. ಯಾಕಂದ್ರೆ ನಾನು ಇಷ್ಟವರೆಗೆ ಒಂದು ಕಾಂಪಿಟೇಷನ್ ಏನು ಆರ್ಗನೈಸ್ ಮಾಡಿಲ್ಲ. ಉಡುಪಿಯಲ್ಲಿ ಮಾಡ್ಬೇಕಂತ ಉಂಟು. ಅದಕ್ಕೆ ನಾವು ವಿನಯ್ ಸರ್ ಹತ್ರ ಮೊನ್ನೆನೆ ಅದ್ರ ಬಗ್ಗೆನೂ ನಾವು ಆಲ್ರೆಡಿ ಮಾತಾಡಿ ಇಟ್ಟಿದ್ದೇವೆ. ಅವರನ್ನೇ ಮುಂದೆ ನಿಲ್ಸಿ 2026ಗೂ ಅವರ ಕೈಯಿಂದಲೇ ನಾವು ನವೆಂಬರ್ ಅಲ್ಲಿ ಬ್ರೋಚರ್ ಒಂದು ಬಿಡುಗಡೆ ಮಾಡಿಸುವಂತ ಒಂದು ಮಾತುಕತೆ ಕೂಡ ಆಗಿದೆ. ಅದು ಮುಂದಕ್ಕೆ ಹೇಗೆ ನಡ್ಕೊಂಡು ಹೋಗ್ತದೆ ಅವರ ಮೇಲೇನೆ ನಾವು ಹಾಕಿ ಬಿಡುದು ಅಷ್ಟೇ. ಯಾಕಂದ್ರೆ ಅವರು ಈಗ ನನ್ ಜೊತೆ ಅವರಲ್ಲ, ಅವ್ರ ಜೊತೆ ನಾವು ಹಿಂದೆಯಿಂದ ನಿಂತ್ಕೊಳ್ಳುದು, ಅವರನ್ನು ಮುಂದೆ ನಿಲ್ಸುದು ಅಷ್ಟೇ ನಮ್ ಕೆಲಸ. ಏನು ಹೇಳ್ತಿದ್ರಿ ಅವ್ರ ಬಗ್ಗೆ, ಮೇಡಮ್ ಬಗ್ಗೆ? ಇವ್ರು ಅಂದ್ರೆ ನಾನು ಅದೇ ಹೇಳಿದಲ್ಲ, ಇವಳದು ಅಮ್ಮ. ಇವ್ರು 4 ಮನೆ ಕೆಲಸ ಮಾಡಿ ಮಗುವನ್ನಂದ್ರೆ ಯಾರಾದ್ರೂ ಒಂದು ಕರಾಟೆಗೆ ಸೇರಿಸ್ಬೇಕಾದ್ರೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಮಾತ್ರ ಸೇರಿಸ್ತಾರೆ, ಇಲ್ಲಾದ್ರೆ ಇಲ್ಲ. ಇವರು ಎಷ್ಟು ಕಷ್ಟಪಟ್ಟಿದಾರಂದ್ರೆ ನಾನು ಅವರಿಗೊಂದು ನನ್ನ ಸೈಡ್ ಇಂದ ನಾವು ಫ್ಯೂಚರ್ಗೆ ಈಗ ನಮ್ದು ಕಟ್ಟಡ ಆಗ್ಲಿ ಏನೇ ಆಗ್ಲಿ ಮುಂದಕ್ಕೆ ಏನಾದ್ರೂ ಒಂದು ಅವರಿಗೆ ಕೂಡ ಒಂದು, ಯಾಕಂದ್ರೆ ಅವ್ರಿಗೆ ನಾನು ಹೇಳ್ತೇನೆ ನನ್ಗೆ ಮನೆ ಇಲ್ಲ ನನ್ಗೆ ನೆಲೆ ಇಲ್ಲ ಅಂತ ನಾನು ಹೇಳುದಿಲ್ಲ. ನಮ್ಮ ಪ್ಲಾನ್ ಅಲ್ಲಿ ನೆಕ್ಸ್ಟ್ ಇವರಿಗೂ ಒಂದು ಏನಾದ್ರೂ ಒಂದು ಸಣ್ಣ ರೀತಿಯಲ್ಲಿ ಮಾಡಿ ಕೊಡ್ಬೇಕಂತ ಒಂದು ಆಸೆ ಇದೆ. ಇವರಿಗಂತಲ್ಲ, ನಮ್ದೀಗ ಆಲ್ಮೋಸ್ಟ್ ಎಲ್ಲ ನೋಡಿ ಎಲ್ಲಾ ಮಕ್ಳು ಇದ್ದಾರೆ, ಎಲ್ಲಾ ಮಕ್ಳು ತುಂಬಾ ಸಮಸ್ಯೆಯವರೇ. ಆದ್ರೆ ನಮ್ಮ ಕೈಯಲ್ಲಿ ಈಗ ನಾವು ಈ ವರ್ಷದಿಂದ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ನಾನು ವಿನಯ್ ಸರಿಗೂ ಮೊನ್ನೆ ಹೇಳ್ಬೇಕು ಅನ್ಕೊಂಡೆ, ಈ ಸರಿ ನ್ಯಾಷನಲ್ ಅಲ್ಲಿ ಯಾರು ಮೆಡಲ್ ಹೊಡಿತಾರೆ ಅವ್ರಿಗೆ ಒಂದು ನಮ್ದು ಇವನ್ ಕೂಡ ಸ್ವಲ್ಪ ಮನಸ್ಸು ಮಾಡಿದ್ದಾನೆ. ನನ್ನ ಹತ್ರ ಅವನು ಹೇಳ್ಬೇಡಿ ಅಂತ ಹೇಳಿದಾನೆ ಪರ್ಸನಲಿ ಆಗಿ. ನನ್ನ ಸೈಡ್ ಇಂದ ಮಕ್ಳಿಗೆ ಒಂದು ಕ್ಯಾಶ್ ಏನಾದ್ರು ಕೊಡ್ತೇನೆ ಟೀಚರ್ ಅಂದ್ರೆ ಅವ್ನ ಕೆಲಸ ಸೇರಿ 3 ತಿಂಗಳಾದದ್ದು. ಅವನ ಮನ್ಸಲ್ಲಿದೆ ನನ್ನ ಸೈಡ್ ಇಂದ ಈ ಸರಿ ಏನಾದ್ರು ಮಕ್ಳು ಯಾರು ನ್ಯಾಷನಲ್ ಅಲ್ಲಿ ಮೆಡಲ್ ಹೊಡಿತಾರೆ, ಅದು ಗೋಲ್ಡ್ ಇರ್ಲಿ ಸಿಲ್ವರ್ ಇರ್ಲಿ ಬ್ರೌನ್ಸ್ ಇರ್ಲಿ, ಅದನ್ನ ನಾವು ಕೊಡ್ತೇವೆ. ನಾನು ವಿನಯ್ ಸರ್ ಕೈಯಲ್ಲಿ ಕೂಡ ಯಾರು ಮುಂದಕ್ಕೆ ಸ್ಟೇಟ್ ಗೋಲ್ಡ್ ಆಗಿ ನ್ಯಾಷನಲ್ಗೆ ಇದ್ ಮಾಡ್ತೀರಾ ಅವರಿಗೆ ನಾವು ಕೂಡ ಒಂದು ಏನಾದ್ರೂ ಕ್ಯಾಶ್ ಅನ್ನು ಕೊಟ್ಟು ಮಕ್ಕಳಿಗೆ ಗೌರವಿಸ್ಬೇಕಂತ ಈ ವರ್ಷದಿಂದ ಶುರು ಮಾಡ್ಬೇಕಂತ ಇಟ್ಕೊಂಡಿದ್ದೇವೆ ಸರ್. ಇನ್ನು ಗೊತ್ತಿಲ್ಲ ಮುಂದಕ್ಕೆ ಏನಾಗ್ತದೆ ನೋಡ್ಬೇಕು. ಮತ್ತೆ ಇವ್ರನ್ನ ನಾನು ಹೇಳಿದಲ್ಲ, ಅವರು ನಮ್ಗೆ ಪ್ರತಿ ಸರಿಲ್ಲ ಎಲ್ಲ ಇವರು ತಾಯಿ ತರ ಇದ್ರು. ಇವರು ಕೂಡ ಅಷ್ಟೇ, ಹರೀಶ್ ಅಣ್ಣ ಇವರನ್ನು ನೀವು ಅನ್ಕೋಬಹುದು ಮಕ್ಳೊಟ್ಟಿಗೆ ಯಾಕೆ ಪೇರೆಂಟ್ಸ್ ಅನ್ನು ಕರ್ಕೊಂಡು ಹೋಗ್ತೀರಿ ಎಲ್ಲಿ ಹೋದ್ರಂತ. ನಾವು ಮಕ್ಳನ್ನ ನೋಡ್ಕೊಳ್ಳೋಕ್ಕಿಂತ ಜಾಸ್ತಿ ನಮ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಾನು ಏನೇ ಸ್ಟೆಪ್ ತಕೊಂಡ್ರು ಅವರು ಟೀಚರ್ ನೀವು ಯಾಕೆ ಹಾಗೆ ಮಾಡ್ತೀರಿ, ಯಾಕೆ ಇದು ಅಂತ ಅವ್ರು ಕೇಳುದಿಲ್ಲ. ಮತ್ತೆ ಇವತ್ ತನಕ ನನ್ನನ್ನು ಯಾರವರು ಯಾವುದೇ ವಿಷಯದಲ್ಲೂ
ಬ್ಲೇಮ್ ಮಾಡ್ಲಿಲ್ಲ. ನನ್ನಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ ಪೇರೆಂಟ್ ಇಷ್ಟು ಜನ ಇದ್ದಾರೆ, ಪೇರೆಂಟ್ ಅವ್ರು ಇಷ್ಟು ಜನ ಕೂಡ ನಮ್ ಜೊತೆ ನಿಂತ್ಕೊಂಡವರು. ಹಾಗಾಗಿ ನಾನು ಇಲ್ಲಿ ಮುಖ್ಯವಾಗಿ ನಾನು ಅವರನ್ನು ನೆನಪಿಸಿಲ್ಲದ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ದೇವರು ಕೂಡ ಮೆಚ್ಚುವುದಿಲ್ಲ. ಯಾಕಂದ್ರೆ ನನ್ನ ಹತ್ರ ಒಬ್ಳ ಕೈಯಿಂದ ಯಾವ್ದು ಕೂಡ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿದ್ದೇವೆ ಈಗ ಇಷ್ಟವರೆಗೆ, ಇನ್ನು ಮುಂದಕ್ಕೆ ಕೂಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮೆಲ್ಲರನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ನಿಮ್ಗೂ ಕೂಡ. ನಮ್ಗೆ ಇವತ್ತಿಂದ ಒಳ್ಳೆ ದಿವಸ ಶುರುವಾಯ್ತಂತ ನಾವು ಅನ್ಕೋತೇವೆ. ನಾಳೆಯಿಂದ ಒಳ್ಳೆ ಶುಭ ಸುದ್ದಿಯೇ ನಿಮ್ ಕಡೆಯಿಂದ ನಮ್ಗೆ ಬರ್ಲಿ. ಮುಂದಕ್ಕೆ ನಾವು ಎಲ್ಲರ ಹತ್ರ ಹೇಳ್ಬೋದು, ಇಂಥದೊಂದು ಬಂದಿದ್ರು ಆಯ್ತು ಅಂತೆಲ್ಲ ನಾವು ಹೇಳ್ಬೋದು. ನೀವು ಕೂಡ ನಮ್ಗೆ ಸರ್ ದಯವಿಟ್ಟು ನಮ್ಮ ಒಂದು ಈ ಮನವಿಯನ್ನು ಸ್ವೀಕರಿಸಿ ಇದನ್ನು ಎಷ್ಟು ಜನರಿಗೆ ತಲುಪಿಸ್ಲಿಕ್ಕೆ ಆಗ್ತದೆ ಅಷ್ಟು ಜನರಿಗೆ ತಲುಪಿಸಿ ನಮ್ಮ ಒಂದು ಕನ್ಸನ್ನು ನನ್ಸಾಗುವಂತ ಒಂದು ಆಸೆಯನ್ನು ನೀವು ನೆರವೇರಿಸ್ಬೇಕಂತ ನಾನೊಂದು ನಿಮ್ಮಿಂದ ಮತ್ತೆ ಇಡೀ ನೀವು ಯಾರಿಗೆಲ್ಲ ಇದ್ ಮಾಡ್ತೀರಾ ಅವರಿಗೆ ನಾವು ಕೇಳ್ಕೊಳ್ತೇವೆ ಸರ್. ಧನ್ಯವಾದ ಸರ್. ವೆಲ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಇನ್ಫ್ಯಾಕ್ಟ್ ಕಾಪು ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಸೇರುವಂತಹ ಕ್ಷೇತ್ರ, ಮತ್ತೊಂದು ಕಡೆ ಉಡುಪಿ ಜಿಲ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಉಸ್ತುವಾರಿ ಸಚಿವರು. ಇನ್ಫ್ಯಾಕ್ಟ್ ನಾನು ಗುರುರಾಜ್ ಗಂಟಿಹೊಳಿ ಅವ್ರಿಗೂ ಕೂಡ ಈ ವಿಚಾರನ ಹೇಳಿದಾಗ ಅವ್ರು ಹೇಳಿದ್ರು ಖಂಡಿತ ನಮ್ಮ ಕಡೆಯಿಂದ ಏನೆಲ್ಲ ಆಗುತ್ತೋ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು MP ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಗಮನಕ್ಕೂ ತರುವಂತಹ ಪ್ರಯತ್ನ ಮಾಡೋಣ. ಎನಿವೇಸ್, ರಾಜಕಾರಣಿಗಳು ಹೇಗೆ ಸಹಕಾರ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಆದ್ರೆ ಜನ ಸಹಕಾರ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತಕರಾರುಗಳಿರೋದಿಲ್ಲ. ನಿಮಗೆ ಮೇಡಮ್ ಅವರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಕೊಡ್ತೇನೆ. ಸಾಧ್ಯ ಆದ್ರೆ ಇಲ್ಲಿಗೆ ಬಂದು ಹಣ ನೀವು ತಂದ್ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ನಿಮ್ ಕೈಯಿಂದ ಆದ್ರೆ ಸಿಮೆಂಟ್ ಮೂಟೆನೋ ಮತ್ತೊಂದೋ ಮಗದೊಂದೋ ಎಕ್ವಿಪ್ಮೆಂಟ್ಸ್ಗಳು ಏನ್ ನಿಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಉಡುಪಿಯಿಂದ.